Yes, dear students. Hello, everyone. Welcome to Sankalpa Learning Solution. Let's continue today. Locomotion and movement. Okay. Now, ನಿನ್ನೆ session ಅಲ್ಲಿ locomotion ಅಂದ್ರೆ ಏನು and the major difference between locomotion and the movement and how the muscle are going to help us to move from one location to another ಅನ್ನೋದನ್ನ ಕಂಪ್ಲೀಟ್ ಆಗಿ ಮೆಕ್ಯಾನಿಸಮ್ ಅಲ್ಲಿ ನೋಡ್ತಾ ಬಂದ್ವಿ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ದ ಟುಡೇಸ್ ಸೆಷನ್ ವಿತ್ ಲಾಟ್ ಆಫ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಬೋನ್ಸ್. ಓಕೆನಾ, ನಮ್ಮ ಎಂಟೈರ್ ಹ್ಯೂಮನ್ ಬಾಡಿಯಲ್ಲಿ ಎಷ್ಟು ಬೋನ್ಸ್ ಇದೆ, ಅದು ಹೇಗೆಲ್ಲ ಜಾಯಿಂಟ್ ಆಗಿದೆ ಅನ್ನೋದನ್ನ ಸೊ ಇನ್ ಡೀಟೇಲ್ ಆಗಿ ನೋಡ್ತಾ ಬರೋಣ. Yes, very good evening, dear students. Let's continue. The human skeletal system. Skeletal andrenu? It's a structural framework. Look at here. Either it is female or male. ನೀವು female ಆದ್ರೂ ಆಗಿರಿ, male ಆದ್ರೂ ಆಗಿರಿ. What is the structural unit in our body? It's completely a what? Complete ಆಗಿ ಏನಾಗಿರುತ್ತೆ? Skeletal system. Head, hands, legs, okay, lungs ಅನ್ನ ಕವರ್ ಮಾಡಿರುವಂತ thoracic region, spine, entire palm, fingers, ಇವೆಲ್ಲದೂ ಕೂಡ ಏನ್ ಮಾಡ್ತಾ ಹೋಗುತ್ತೆ, ನಮ್ಗೆ ಸ್ಟ್ರಕ್ಚರಲ್ ಯೂನಿಟ್ ಅನ್ನ ಕೊಡ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ದ human skeletal system majorly consists of a framework of bones. How many bones? We have total 206. How many? 206. And few cartilages. Cartilages ಅಂದ್ರೇನು? Bone like structure ಇರುತ್ತೆ, but very soft bone. ಇದನ್ನು ಕೂಡ ಬೋನ್ ಅಂತಾನೆ ಕನ್ಸಿಡರೇಷನ್ ಮಾಡ್ತಾರೆ, ಬಟ್ ವೆರಿ ಸಾಫ್ಟ್ ಇನ್ ನೇಚರ್. And the bone has a very hard matrix due to the accumulation of calcium salts. ನೀವು ಎಂಟೈರ್ ಆಗಿ ಫುಡ್ ಅನ್ನ ಕನ್ಸ್ಯೂಮ್ ಮಾಡಿದಾಗ ಏನ್ ಕ್ಯಾಲ್ಸಿಯಂ ಸೋರ್ಸಸ್ ಎಲ್ಲ ಅವೈಲೇಬಲ್ ಇರುತ್ತೆ ಫುಡ್ ಅಲ್ಲಿ ಆಸ್ ಅ ನ್ಯೂಟ್ರಿಯೆಂಟ್, ಅದೇನಾಗುತ್ತೆ ಬಾಡಿಯಲ್ಲಿ ಕ್ಯಾಲ್ಸಿಯಂ ಎಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಆಸ್ ಅ ಸಾಲ್ಟ್ ಬೋನ್ಸ್ ಅಲ್ಲಿ. ಓಕೆ, the calcium is very much essential for your bone density as well as the structural framework about the body or in the body. Okay, the cartilage has slightly pliable matrix due to chondroitin salts. Cartilage ಅನ್ನೋದು ಸಾಫ್ಟ್ ಬೋನ್ ಯಾಕೆ ಅಂದ್ರೆ ಬಿಕಾಸ್ ಆಫ್ ದ ಪ್ಲಯಬಲ್ ಮ್ಯಾಟ್ರಿಕ್ಸ್. ಪ್ಲಯಬಲ್ ಅಂತಂದ್ರೆ ಬೆಂಡ್ ಆಗುವಂತ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ. ಹಾಗಾಗಿ ಆ ಕಾರ್ಟಿಲೇಜ್ ಅನ್ನೋದೇನಿದೆ, ಬೋನ್ಸ್ ಏನಿದೆ, ಎಸ್ಪೆಷಲಿ ನೀವು ಇಯರ್ ಕಿವಿ ಭಾಗನ ನೀವು ಅದನ್ನ ಟಚ್ ಮಾಡಿದ್ರೆ, ಅದನ್ನ ಟ್ವಿಸ್ಟ್ ಮಾಡಿದ್ರೆ ಈಸಿಯಾಗಿ ಟ್ವಿಸ್ಟ್ ಆಗ್ತಾ ಹೋಗುತ್ತೆ. ಸೊ ಅಫ್ಕೋರ್ಸ್ ಅದು ಕೂಡ ಬೋನೇನೆ, ಆದ್ರೆ ಏನಾಗುತ್ತೆ ಫ್ಲೆಕ್ಸಿಬಲ್ ಆಗಿರುತ್ತೆ. ದಟ್ ಈಸ್ ಅ ಪ್ಲಯಬಲ್. ಪ್ಲಯಬಲ್ ಅಂತಂದ್ರೆ ಬೆಂಡ್ ಮಾಡುವಂತ ಕೆಪಾಸಿಟಿ ಇರುವಂತದ್ದು. ಪ್ಲಯಬಲ್ ಮ್ಯಾಟ್ರಿಕ್ಸ್ ಡ್ಯೂ ಟು chondroitin salts. Chondroitin ಅನ್ನೋದು ಒಂದು ಪ್ರೋಟೀನೇಷಿಯಸ್ ಪಾರ್ಟ್ ಆಸ್ ವೆಲ್ ಆಸ್ ದ ಸಮ್ ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ ಆಲ್ಸೋ ದೇರ್ ಇನ್ ದ ಸ್ಟ್ರಕ್ಚರ್. ಆ ಸಾಲ್ಟ್ಸ್ ಅಕ್ಯುಮುಲೇಟ್ ಆಗಿರೋದ್ರಿಂದ ಏನಾಗುತ್ತೆ, ಕಾರ್ಟಿಲೇಜ್ ಅನ್ನೋದು ಪ್ಲಯಬಲ್ ಆಗಿದೆ, ಅಂದ್ರೇನು ಬೆಂಡ್ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಬಟ್ ದ ಬೋನ್, ದ ಹಾರ್ಡ್ ಮ್ಯಾಟ್ರಿಕ್ಸ್, ವಿ ಕಾಂಟ್ ಬೆಂಡ್ ದ ಹಾರ್ಡ್ ಮ್ಯಾಟ್ರಿಕ್ಸ್ ಆಫ್ ಅವರ್ ಬೋನ್. ಇನ್ನು ಎಂಟೈರ್ ಬಾಡಿಯಲ್ಲಿ ಸಿಗುವಂತ ಬೇರೆ ಯಾವುದೇ ಬೋನ್ಸ್ ಅನ್ನಾದ್ರೂ ಕೂಡ ನಾವೇನ್ ಮಾಡೋದಕ್ಕಾಗಲ್ಲ, ಬೆಂಡ್ ಮಾಡೋದಕ್ಕಾಗೋದಿಲ್ಲ, ಅಥವಾ ಯಾವುದೇ ಆಂಗಲ್ ಅಲ್ಲೂ ಕೂಡ ಅದನ್ನ ಟೇರ್ ಮಾಡೋಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಮೂವ್ ದ ಬೋನ್ಸ್ ವಿತ್ ದ ಹೆಲ್ಪ್ ಆಫ್ ಜಾಯಿಂಟ್ಸ್.
ಈ ಜಾಯಿಂಟ್ಸ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ನಾವೇನ್ ಮಾಡ್ಬೋದು, ಅದನ್ನ ಬೆಂಡ್ ಮಾಡ್ಬೋದು. ಓಕೆ, ಎಸ್, ದಿಸ್ ಇಸ್ ಅ ಫ್ರೇಮ್ವರ್ಕ್ ಆಫ್ ಬೋನ್ ಇರೋದ್ರಿಂದನೇ ಏನಾಗುತ್ತೆ, ನಮ್ಮ ಎಂಟೈರ್ ಬಾಡಿ ಮೂವ್ಮೆಂಟ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ದ ಹ್ಯೂಮನ್ ಸ್ಕೆಲೆಟಲ್ ಸಿಸ್ಟಮ್ is divided into majorly two types based on their structural unit. Based on their structural unit as well as the function. ಎರಡು ಬೇಸಿಸ್ ಮೇಲೆ ಎಂಟೈರ್ 206 ಬೋನ್ ಅನ್ನ ಎಷ್ಟು ಡಿವೈಡ್ ಮಾಡಿರುವಂತದ್ದು, 2 types. Complete 206. Yes. Complete 206 ಬೋನ್ಸ್ ಅನ್ನ ಕೆಳಗಡೆ ಬರೆಯೋಣ. 206 ಬೋನ್ಸ್ ಅನ್ನ 80 ಪ್ಲಸ್ 126 ಆಗಿ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿರುವಂಥದ್ದು. ಬೇಸ್ಡ್ ಆನ್ ವಿಚ್ ಕಾನ್ಸೆಪ್ಟ್? ಬೇಸ್ಡ್ ಆನ್ ದ ಫಂಕ್ಷನ್ and based on the structural formation. First type of human skeletal system is axial. Axial skeleton. How many bones are involved in this structure? Almost all 80 bones. ಈ ಆಕ್ಸಿಯಲ್ ಅಂದ್ರೆ ಏನು? ಕಂಪ್ಲೀಟ್ ಆಗಿ ಫ್ರೇಮ್, ಬಾಡಿ ಫ್ರೇಮ್ ವರ್ಕ್ ಮಾಡೋದಕ್ಕೆ 80 ಕೈಂಡ್ಸ್ ಆಫ್ ಬೋನ್ಸ್ ಏನಾಗುತ್ತೆ ನಮ್ಮ ಬಾಡಿಗೆ ಬೇಕಾಗುತ್ತೆ. ಹಾಗಾಗಿ ಆಕ್ಸಿಯಲ್. ಆಕ್ಸಿಯಲ್ ಅಂತಂದ್ರೇನು? ಜಸ್ಟ್ ಲೈಕ್ ಯುವರ್ ಎಂಟೈರ್ ಹಾರಿಜಾಂಟಲ್ ಲೈನ್, ವರ್ಟಿಕಲ್ ಲೈನ್, ವರ್ಟಿಕಲ್ ಲೈನ್ ಆಗಿ ಫ್ರೇಮ್ ಆಗೋದಕ್ಕೆ ಈ ಆಕ್ಸಿಯಲ್ ಸ್ಕೆಲೆಟನ್ ಏನಿದೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಎಸ್ಪೆಷಲಿ ದ 80 kinds of bones. Again, in axial bone, there are 4 types. How many types? 4 types. Bones of head, vertebral column, sternum, and then ribs. Entire this group usually forms 80. ಈ 4 ಟೈಪ್ ಇಂದ ಏನಾಗುತ್ತೆ, 80 ಬೋನ್ಸ್ ಏನಾಗುತ್ತೆ, ಇನ್ವಾಲ್ವ್ ಆಗುತ್ತೆ ಎಂಟೈರ್ ಬಾಡಿ ಸ್ಟ್ರಕ್ಚರ್ ಫಾರ್ಮೇಶನ್ಗೆ. ಓಕೆ, ಸೊ ದಟ್ ಈಸ್ ಅ ಮೇಜರ್ ಒನ್, ಆಕ್ಸಿಯಲ್ ಸ್ಕೆಲೆಟನ್. ಅಂಡ್ ದ ಸೆಕೆಂಡ್ ಟೈಪ್ ಈಸ್ ಅಪೆಂಡಿಕ್ಯುಲರ್ ಸ್ಕೆಲೆಟನ್. Appendicular skeleton, how many bones are involved here? 126. The large bone types involved in the formation of a very minute thing. ನಮ್ಮ ಎಂಟೈರ್ ಬಾಡಿಯಲ್ಲಿ ಮೈನ್ಯೂಟ್ ಥಿಂಗ್ಸ್ ಅನ್ನು ಕೂಡ ಒಂದು ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್ ಅಲ್ಲಿ ಇನ್ಸರ್ಟ್ ಆಗೋದಕ್ಕೆ ಈ 126 ಬೋನ್ಸ್ಗಳು ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ದ ಫಸ್ಟ್ ಒನ್ ಈಸ್ ಬೋನ್ಸ್ ಆಫ್ ಫೋರ್ ಲಿಂಬ್. ಫೋರ್ ಲಿಂಬ್ ಅಂದ್ರೇನು? ನಮ್ಮ ಹ್ಯಾಂಡ್ಸ್. ಹ್ಯಾಂಡ್ಸ್ ಅನ್ನ ನೀವು ಮೂವ್ ಮಾಡುವಾಗ ಅದರಲ್ಲಿ ವೆರೈಟಿ ಆಫ್ ಬೋನ್ಸ್ ಇದೆ. ಅದೇ ಫಿಂಗರ್ಸ್ನ ತಗೊಳ್ಳಿ, ಅಂಗೈ ತಗೊಳ್ಳಿ, ಜೊತೆಗೆ ರಿಸ್ಟ್ ಅಂದ್ರೇನು? ಮಣಿಕಟ್ಟು. ನೀವು ವಾಚ್ ಕಟ್ತಿರಲ್ವಾ ಹ್ಯಾಂಡ್ಸ್ಗೆ, ಆ ಎಂಟೈರ್ ಏರಿಯಾದಲ್ಲಿ ಈವನ್ ಫಿಂಗರ್ ಆಗುವಾಗಲೂ ಕೂಡ ಅದರದ್ದೇ ಆದ ಒಂದು ಪ್ಲೇಸಸ್ ಇದೆ. ಅಲ್ಲೂ ಕೂಡ ಚಿಕ್ಕದಾಗಿರುವಂತ ಬೋನ್ಸ್ ಏನ್ ಮಾಡುತ್ತೆ, ಒಂದು ಸ್ಟ್ರಕ್ಚರಲ್ ಯೂನಿಟ್ ಅನ್ನ ಕೊಡ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ಅ ಬೋನ್ಸ್ ಆಫ್ ಫೋರ್ ಲಿಂಬ್. ಸೆಕೆಂಡ್ ಈಸ್ ಬೋನ್ಸ್ ಆಫ್ ಹಿಂಡ್ ಲಿಂಬ್ಸ್. ಬೋನ್ಸ್ ಆಫ್ ಹಿಂಡ್ ಲಿಂಬ್ಸ್ ಅಂತಂದ್ರೇನು? ಎಂಟೈರ್ ಕಾಲಿನ ಪೋರ್ಷನ್, ಲೆಗ್ ಪೋರ್ಷನ್. ಲೆಗ್ ಫ್ರಮ್ ಥೈ ಟು ಟೋಸ್ ಅಂದ್ರೇನು? ಕಾಲಿನ ಮೊದಲನೇ ಭಾಗದಿಂದ ಕಾಲಿನ ತುದಿ ಬೆರಳಿನ ತನಕನೂ ಕೂಡ ನಾವೇನ್ ಹೇಳ್ತೀವಿ? ಬೋನ್ಸ್ ಆಫ್ ಹಿಂಡ್ ಲಿಂಬ್ಸ್ ಅಂತ ಹೇಳ್ತೀವಿ. ಅಂಡ್ ದೆನ್ ಪೆಕ್ಟೋರಲ್ ಗ್ರಿಡಲ್. ಪೆಕ್ಟೋರಲ್ ಗ್ರಿಡಲ್ ಈಸ್ ಎಸ್ಪೆಷಲಿ ಫಾರ್ ಅ ಶೋಲ್ಡರ್ ಪರ್ಪಸ್. ಶೋಲ್ಡರ್ ಅಲ್ಲಿ ಹೇಗೆ ಬೋನ್ ಜಾಯಿಂಟ್ ಆಗಿದೆ ಅನ್ನೋದು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತದೆ. ದೆನ್ ಪೆಲ್ವಿಕ್ ಗ್ರಿಡಲ್. ಪೆಲ್ವಿಕ್ ಗ್ರಿಡಲ್ ಅಂದ್ರೇನು? pelvic girdle and especially the pelvis area or the seat area.
The complete seat area is totally depends on this structural unit, that is pelvic girdle. ಹಾಗಾಗಿ ಎಂಟೈರ್ ಅಗೇನ್ 4 ಟೈಪ್ಸ್ ಅಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ನೋಡಿ. ಚಿಕ್ಕದಾಗಿರುವಂತ ಬೋನ್ಸ್ಗಳೇನಾಗುತ್ತೆ ಅದು ಕೂಡ ಕನ್ಸಿಡರೇಷನ್ಗೆ ತಗೊಳುತ್ತೆ. ದಟ್ಸ್ ವೈ ಇಟ್ಸ್ ಆಲ್ಮೋಸ್ಟ್ ಆಲ್ 126 ರಾದರ್ ದ್ಯಾನ್ 80. ಇಲ್ಲಿ ಲಾರ್ಜ್ ಬೋನ್ಸ್ ಇದೆ, ಇಲ್ಲಿ ಚಿಕ್ಕದಾಗಿರೋ ಸ್ಮಾಲ್ ಬೋನ್ಸ್ಗಳು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ ನಮ್ಮ ಎಂಟೈರ್ ಬಾಡಿ ಫ್ರೇಮ್ ವರ್ಕಿಗೆ. ಅರ್ಥ ಆಗ್ತಿದೆಯಾ? ಹಾಗಾಗಿ there are 2 types, axial skeleton and appendicular skeleton. Bones of head, vertebral column, sternum, ribs. In second one, bones of forelimbs, bones of hind limbs, pectoral girdle, pelvic girdle. So let's continue one by one. Bones of head. Here, it includes the maximum 29. It includes the maximum 29. ನಿಮ್ಗೆ ಎಂದಾದ್ರೂ ಅನ್ಸಿದೆಯಾ ನಮ್ಮ ಎಂಟೈರ್ ಹೆಡ್ ರೀಜನ್ ಏನಿದೆ 29 ಬೋನ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡಿದೆಯಾ ಅಂತ ಹೇಳಿ? ಎಸ್, ದ ಹೋಲ್ ಕಾಂಬಿನೇಷನ್ ಈಸ್ ಅಬೌಟ್ 29. ಇಲ್ಲೇನಾಗಿದೆ, ಚಿಕ್ಕದಾಗಿರುವಂತ ಪೋರ್ಷನ್ಸ್ಗಳು ಏನಾಗುತ್ತೆ ಪ್ರತಿಯೊಂದು ಬಾಡಿ ಪಾರ್ಟ್ಸ್ ನ ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ. ದ ಬೋನ್ಸ್ ಆಫ್ ಹೆಡ್ ಇನ್ಕ್ಲೂಡ್ಸ್ ಮೇಜರ್ಲಿ ದ ಸ್ಕಲ್. ದಿಸ್ ಇಸ್ ದ ಎಂಟೈರ್ ಸ್ಕಲ್, ದ ಹೋಲ್ ರೀಜನ್. ಅಂಡ್ ದೆನ್ ಹಯೋಯ್ಡ್, ಇಟ್ಸ್ ಅ ಯು ಶೇಪ್ಡ್ ಸ್ಟ್ರಕ್ಚರ್. ಇಲ್ಲಿ ಕಾಣಿಸ್ತಿದೆಯಲ್ವಾ, ನಿಮ್ಮ ಎಂಟೈರ್ ಈ ಪೋರ್ಷನ್ ಅಲ್ಲಿ ಬರುತ್ತೆ. ದಟ್ ಈಸ್ ಹಯೋಯ್ಡ್. It's only one bone. The skull, entire skull includes 22 bones. And then ear. Ear ಕೂಡ head region ಅಲ್ಲಿ include ಆಗಿರೋದ್ರಿಂದ ear ossicle which contain 6 bone. 2 pair ಅಂದ್ರೆ 2 ear ಇರೋದ್ರಿಂದ ನಮಗೆ ಇಲ್ಲಿ ಏನಾಗುತ್ತೆ 3 sets ಇರುತ್ತೆ. ಅದರಲ್ಲಿ ಹಾಗೆ 2 whole total 6. So let's continue how the skull is formed. ಅಲ್ವಾ, ಇಷ್ಟು ಕರೆಕ್ಟ್ ಆಗಿ ಪ್ರೊಟೆಕ್ಷನ್ ಇರೋದ್ರಿಂದನೇ ಏನಾಗುತ್ತೆ ನಮಗೆ ಬ್ರೈನ್ ಇಂಜುರಿ ಮ್ಯಾಕ್ಸಿಮಮ್ ಆಗಿ ಆಗೋದಿಲ್ಲ. ಬ್ರೈನ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನಾಗಿರುವಂತದ್ದು ಸ್ಕಲ್ ರೀಜನ್ ಪಾರ್ಟ್ ಬೈ ಪಾರ್ಟ್ ಫಾರ್ಮೇಶನ್ ಆಗಿರೋದು. ದ ಸ್ಕಲ್ ಈಸ್ ಅಗೇನ್ ಡಿವೈಡೆಡ್ ಇನ್ ಟು ಮೇಜರ್ಲಿ 2 types. ಒನ್ ಈಸ್ ಕ್ರಾನಿಯಲ್ ಬೋನ್ ಅಂಡ್ ದೆನ್ ಫೇಶಿಯಲ್ ಬೋನ್. ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಗೆ ಹೆಲ್ಪ್ ಮಾಡುವಂತ ಎಂಟೈರ್ ರೀಜನ್ ಏನಿದೆ ದಟ್ ಈಸ್ ಫೇಶಿಯಲ್ ಬೋನ್ಸ್. ದ ಕ್ರಾನಿಯಲ್ ಬೋನ್ಸ್ ಆರ್ ದ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಎಂಟೈರ್ ಸ್ಕಲ್. ಓಕೆ, ಎಂಟೈರ್ ಅಪ್ಪರ್ ರೀಜನ್ ಆಫ್ ಸ್ಕಲ್. The cranial bones have majorly 8 bones. It includes frontal. Frontal ಅಂತಂದ್ರೇನು? Frontal bone. This is the first bone. Frontal bone. The second one is parietal bone. Okay. And then temporal bone. Temporal brain ಅಂದ್ರೇನು? Just ನಿಮ್ಮ ಕಿವಿ ಮೇಲ್ಗಡೆ ಇರುವಂತ ಚಿಕ್ಕದಾಗಿರುವಂತ ಏರಿಯಾ. ಓಕೆ, ಸೊ ಎಂಟೈರ್ ಟೆಂಪೊರಲ್ ಬೋನ್ ಅಂಡ್ ಆಸಿಪಿಟಲ್ ಬೋನ್, ಅದ್ರ ಕೆಳಗಡೆ ಇರುವಂತ ಒಂದು ಅಗೇನ್ ಏರಿಯಾ. ಅಂಡ್ ದೆನ್ ಸ್ಫಿನಾಯ್ಡ್ ಬೋನ್, ಇಲ್ಲಿ ಚಿಕ್ಕದಾಗಿರೋದು, ಇಲ್ಲಿ ಕಾಣಿಸ್ತಿದೆಯಲ್ಲ ವೈಟ್ ಕಲರ್ ಅಲ್ಲಿ ಇರುವಂತದ್ದು. ಎಸ್, ದಿಸ್ ಇಸ್ ಅ ಸ್ಫಿನಾಯ್ಡ್ ಬೋನ್. ದೆನ್ ಎಥ್ಮಾಯ್ಡ್ ಬೋನ್ ಎಲ್ಲಿದೆ? ಎಂಟೈರ್ ನಿಮ್ಮ ಐ ರೀಜನ್ ಅಲ್ಲಿ ಐಸ್ ಅನ್ನ ಹೋಲ್ಡ್ ಮಾಡೋದಕ್ಕೆ ಒಂದು ಸರ್ಫೇಸ್ ಇದೆ. ಈ ಕಣ್ಣು ಗುಡ್ಡೆನ ತೆಗೆದಾಗ ನಮ್ಗೆ ಆ ಒಂದು ಏರಿಯಾದಲ್ಲಿ ಅದು ಪ್ಲೇಸ್, ಕಣ್ಣುಗಳನ್ನ ಪ್ಲೇಸ್ ಆಗೋದಕ್ಕೆ ಅಂತಾನೆ ಒಂದು ಸರ್ಫೇಸ್ ಇದೆ. ಈ ತರ ಆ ಸರ್ಫೇಸ್ ಅನ್ನ ಏನ್ ಹೇಳ್ತೀವಿ? ಎಥೆಮಾಯ್ಡ್ ಬೋನ್ ಅಂತ ಹೇಳ್ತೀವಿ. ಓಕೆನಾ? ನೋಡಿ ಎಷ್ಟು ಕರೆಕ್ಟ್ ಆಗಿ ಪ್ರತಿಯೊಂದು ಪ್ಲೇಸಸ್ ಅಲ್ಲೂ ಹೆಲ್ಪ್ ಆಗೋ ತರನೇ ಬಾಡಿ ಫಾರ್ಮೇಶನ್ ಆಗಿರೋದು. ಹಾಗಾಗಿ ದ ಹ್ಯೂಮನ್ ಬೀಯಿಂಗ್ಸ್ ಆರ್
ವೆಲ್ ಆರ್ಗನೈಸ್ಡ್ ಇನ್ ಜೀವ ವಿಕಾಸ ಅಂತ ಓದಿದ್ರಿ ಅಲ್ವಾ? ದಟ್ ಈಸ್ ನಥಿಂಗ್ ಬಟ್ ಎವಲ್ಯೂಷನ್ ನಲ್ಲಿ ಇಷ್ಟು ಮಟ್ಟಿಗೆ ಪ್ರತಿಯೊಂದಕ್ಕೂ ಸ್ಪೇಸ್ ಆಗುವಂಥದ್ದು, ಪ್ರತಿಯೊಂದು ಪೋರ್ಷನ್ ಕೂಡ ಏನಾಗುತ್ತೆ, ನಮ್ಮ ಬಾಡಿ ಫಾರ್ಮೇಶನ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಎಸ್, ದಟ್ ಈಸ್ ವಿಚ್ ಒನ್? cranial bones. Let's continue the facial bone. ಫೇಶಿಯಲ್ ಎಕ್ಸ್ಪ್ರೆಷನ್ಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಇದೆ ಅಲ್ವಾ? ಎಸ್, ಕಣ್ ಚೆನ್ನಾಗಿರ್ಬೇಕು, ಮೂಗ್ ಚೆನ್ನಾಗಿರ್ಬೇಕು, ಚೀಕ್ಸ್ ಚೆನ್ನಾಗಿರ್ಬೇಕು. ಸೊ ದಟ್ ಈಸ್ ಆಲ್ ಬಿಕಾಸ್ ಆಫ್ ಆಲ್ ದೀಸ್ ಬೋನ್ಸ್ ಅಲ್ವಾ? ಹಾಗಾಗಿ ಹೌ ಮೆನಿ ಫೇಶಿಯಲ್ ಬೋನ್ಸ್ ಆರ್ ದೇರ್? ದ ಮ್ಯಾಕ್ಸಿಮಮ್ 14. ನೋಡಿ, ಕ್ರೇನಿಯಲ್ ಬೋನ್ಗೆ ಓನ್ಲಿ 8 ಅಷ್ಟೇನೆ. ಕಂಪ್ಲೀಟ್ ಎಂಟೈರ್ ಸ್ಕಲ್ ಅಲ್ಲಿರುವಂಥದ್ದು ಬರೀ 8. ಆದ್ರೆ ಫೇಶಿಯಲ್ ಬೋನ್ಸ್ ಅಲ್ಲಿ ಏನಾಗುತ್ತೆ? 14. ಇಲ್ಲಿ ಬ್ರಾಕೆಟ್ ಅಲ್ಲಿ ನಂಬರ್ಸ್ ಬರೆದಿರುವಂಥದ್ದು, ಇಟ್ಸ್ ಪೇರ್. ಎಥಮಾಯ್ಡ್ ಬೋನ್ ಅನ್ನೋದು ಓನ್ಲಿ 1 ಬೋನ್ ಇದೆ ಇಲ್ಲಿ. ಆಸಿಪಿಟಲ್ ಅನ್ನೋದು ಕೂಡ ಒಂದೇ ಬೋನ್ ಇರುವಂಥದ್ದು. ಎಲ್ಲಿ 2 ಇದೆ, ದಟ್ ಈಸ್ ಅಂದ್ರೇನು, ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ನ ಬ್ರೈನಿನ ಪೋರ್ಷನ್ ಅಲ್ಲಿ ಇದೆ ಅನ್ನೋದು ಅರ್ಥ. ಓಕೆನಾ? ಎಸ್, ದ ಫೇಶಿಯಲ್ ಬೋನ್ಸ್, it's a maximum 14 in number. It include nasal. Look at here. Illide nasal bone. And maxillae. Maxillae illide maxilla. ಮೂಗಿನ ಕೆಳಗಡೆ ಪೋರ್ಷನ್ ಏನಿದೆ ಅದನ್ನ ನಾವೇನ್ ಹೇಳ್ತೀವಿ? ಮ್ಯಾಕ್ಸಿಲಾ. ಅಂಡ್ ಝೈಗೋಮ್ಯಾಟಿಕ್ ಬೋನ್, ಎಂಟೈರ್ ಕಣ್ಣಿನ ಸುತ್ತ ಹಿಡಿದು ಜೊತೆಗೆ ಕಿವಿಯ ಸ್ವಲ್ಪ ಮೇಲಿನ ಭಾಗದ ಎಂಟೈರ್ ಏರಿಯಾನ ನಾವೇನ್ ಹೇಳ್ತೀವಿ? ಝೈಗೋಮ್ಯಾಟಿಕ್ ಬೋನ್. ಅಂಡ್ ದೆನ್ ಲ್ಯಾಕ್ರಿಮಲ್ಸ್, ಇಲ್ಲಿದೆ ಕಣ್ಣಿನ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇರುವಂತ ಬೋನ್, ಲ್ಯಾಕ್ರಿಮಲ್ ಬೋನ್. ಅಂಡ್ ದೆನ್ ಪ್ಯಾಲಟೈನ್ಸ್, ಇನ್ಫೀರಿಯರ್ ನೇಸಲ್ ಬೋನ್, ಅಂಡ್ ಮ್ಯಾಂಡಿಬಲ್. ದಿಸ್ ಇಸ್ ದ ಎಂಟೈರ್ ಥಿಂಗ್ ಇಸ್ ಮ್ಯಾಂಡಿಬಲ್. ನಿಮ್ಮ ಚೀಕ್ಸ್ ಇದೆಯಲ್ಲ, ಅದೆಲ್ಲರೂ ಕೂಡ ಮ್ಯಾಂಡಿಬಲ್ಗೆ ಬರುತ್ತೆ. ಅಂಡ್ ದೆನ್ ವಾಲ್ಯೂಮ್, ವೋಮರ್ ಬೋನ್. ಸೊ ಎಂಟೈರ್ ಇಟ್ ಈಸ್ ಆಫ್ ಸ್ಕಲ್. ಸ್ಕಲ್ ಅಲ್ಲಿ ಹಾಗಾಗಿ 2 ಪೋರ್ಷನ್, ಕಾರ್ನಿಯಲ್ ಅಂಡ್ ದೆನ್ ಫೇಶಿಯಲ್ ಬೋನ್. ಇಟ್ಸ್ ಆಫ್ ಮೇಜರ್ಲಿ 22. ಇಲ್ಲಿದೆ ನೋಡಿ. ಸಪೋಸ್ ನಿಮ್ಗೆ ಏನಾದರೂ ಸ್ಕಲ್ ಸಿಕ್ಕಿದ್ರೆ ಯು ಕ್ಯಾನ್ ಈಸಿಲಿ ಅಬ್ಸರ್ವ್ ದ ಥಿಂಗ್ಸ್. ಈ ತರ ಹೀಗೆ ಲೈನ್ಸ್ಗಳು ಇರುತ್ತೆ, ನಿಮ್ಗೆ ಲೈನ್ಸ್ಗಳು ಕಾಣಿಸುತ್ತೆ. ಸ್ಕಲ್ ಅನ್ನ ಓಪನ್ ಮಾಡಿದಾಗ ನಿಮ್ಗೆ ಸ್ಯಾಂಪಲ್ಸ್ಗಳು ಸಿಕ್ಕಿದಾಗ ಏನಾಗುತ್ತೆ ನೋಡ್ಬೋದು. ಎಥಮಾಯ್ಡ್ ಅಂತ ಹೇಳಿದ್ನಲ್ವಾ, ಇಲ್ಲಿದೆ ನೋಡಿ. ನೇಸಲ್ ಬೋನ್, ಝೈಗೋಮ್ಯಾಟಿಕ್ ಏರಿಯಾ ಕಂಪ್ಲೀಟ್ ಆಗಿ ಹೀಗೆ ಚಿಕ್ಕದಾಗಿರೋ ಒಂದು ಪೋರ್ಷನ್ ಏನಾಗುತ್ತೆ, ನಮ್ಮ ಎಂಟೈರ್ ಫೇಶಿಯಲ್ ಎಕ್ಸ್ಪ್ರೆಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಸ್ಕಲ್. ಅಂಡ್ ದೆನ್ hyoid bone. It's the entire U-shaped bone which holds the entire face. Face ಅನ್ನು ಹೋಲ್ಡ್ ಮಾಡೋದಕ್ಕೆ ಒಂದು ಸ್ಟೇಜ್ ತರ, ಅದರ್ವೈಸ್ ಒಂದು ಸ್ಟ್ಯಾಂಡ್ ತರ ಇರುವಂತ ಸ್ಟ್ರಕ್ಚರ್ ತರ ಇದೆ ಇದು. ದಟ್ ಈಸ್ hyoid bone. U-shaped bone found at the floor of buccal cavity. ಎಂಟೈರ್ ನಮ್ಮ ಬಕಲ್ ಕ್ಯಾವಿಟಿ ಫ್ಲೋರ್ ಅಲ್ಲೇನೆ ಇದನ್ನ ನಾವು ಮ್ಯಾಕ್ಸಿಮಮ್ ಆಗಿ ನೋಡ್ತಾ ಹೋಗ್ಬೋದು. ಅಂಡ್ ದೆನ್ ಇಯರ್ ಆಸಿಕಲ್ಸ್. ನಮ್ಮ ಇಯರ್ ಪೋರ್ಷನ್ ಎಷ್ಟು ಸೆನ್ಸಿಟಿವ್ ಇದೆ ನೋಡಿ, ಅಷ್ಟೇ ಚಿಕ್ಕದಾಗಿರುವಂತ ಬೋನ್ಸ್ಗಳು ಕೂಡ ಇದೆ. ಇಟ್ಸ್ ಆಫ್ 6 ನಂಬರ್. ಇಯರ್ ಆಸಿಕಲ್ ಅಲ್ಲಿ ಎಷ್ಟಿದೆ? ಟೋಟಲ್ 6. 3 ಸೆಟ್ಸ್ ಅಲ್ಲಿ into 2. First one is malus. Second, incus. And the third is stapes. ಪ್ರತಿಯೊಂದು ಯಾವ ಏರಿಯಾದಲ್ಲಿದೆ? ಎಂಟೈರ್ ಇಂಟೀರಿಯರ್ ಆಫ್ ದ ಇಯರ್ ಇಲ್ಲಿರುವಂಥದ್ದು. ಇದನ್ನ ನಾವೇನ್ ಹೇಳ್ತೀವಿ? ಮ್ಯಾಲಸ್. ಇನ್ಸಿಕಸ್ ಅಂಡ್ ದೆನ್ ಸ್ಟೇಪ್ಸ್. ಇದೆಲ್ಲ ಏನ್ ಮಾಡುತ್ತೆ? ಸೌಂಡ್ ವೈಬ್ರೇಷನ್ ಅನ್ನ ಕಂಟಿನ್ಯೂ ಆಗಿ ಪಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ.
ಓಕೆ, ಇಷ್ಟೇ ಚಿಕ್ಕದಾಗಿರುವಂಥ ಬೋನ್ಸ್ಗಳು ಅವೆಲ್ಲದೂ ಕೂಡ. ನೋಡಿ ನೀವು ಏನು ಇಯರ್ ಬಡ್ಸ್ ಹಾಕುವಂಥದ್ದು, ಜೊತೆಗೆ ಏನು ಹೇಳ್ತೀರಿ, ಮೈಕ್ರೋಫೋನ್ ಹಾಕೊಳ್ಳುವಂಥದ್ದು, ಅದೆಲ್ಲದು ಏನಾಗುತ್ತೆ ಈ ಬೋನ್ಸ್ಗಳಿಗೆ ಮತ್ತೆ ಅದರಲ್ಲಿರುವಂಥ ಇಯರ್ ಡ್ರಮ್ಗೆ ಏನು ಮಾಡುತ್ತೆ, ತುಂಬ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಲಾಂಗ್ ಟರ್ಮಲ್ಲಿ ಹಾಕಿದ್ರೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಫಾರ್ ಸಚ್ ಅರೇಂಜ್ಮೆಂಟ್ಸ್. ಅರೇಂಜ್ಮೆಂಟ್ ನಮ್ಮ ಕೈಲಿ ಅದನ್ನ ಏನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಆಲ್ರೆಡಿ ದೋಸ್ ಆರ್ ಫಿಟೆಡ್. ಅಂದ್ರೇನು, ನೀವು ಎಂಟೈರ್ ಆಗಿ ಬಾರ್ನ್ ಆಗೋಕ್ಕಿಂತ ಮುಂಚೆ ಸ್ಟ್ರಕ್ಚರಲ್ ಫಾರ್ಮೇಶನ್ ಆಗಿರುತ್ತೆ. ಇದನ್ನ ಕೆಡಿಸೋದು ಎಷ್ಟೊತ್ತು ಕೆಲಸ ಅಲ್ಲ, ಆದರೆ ಅದನ್ನ ರೀಪ್ಲೇಸ್ ಮಾಡೋ ಕೆಪಾಸಿಟಿ ಎಂಟೈರ್ ಹ್ಯೂಮನ್ ಬೀಯಿಂಗ್ಸಿಗೆ ಇರೋದಿಲ್ಲ. ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಫಾರ್ ಯುವರ್ ಇಯರ್ಸ್. ಯಾಕಂದ್ರೆ ಇದು ಎಂಟೈರ್ ಆಗಿರುವಂತ ವೆರಿ ಸೆನ್ಸಿಟಿವ್ ಏರಿಯಾ. And the skull also have very single bone, this occipital condyle. This bone also helpful for the attachment of the entire skull to the vertebral. ಈ ಎಂಟೈರ್ ಸ್ಕಲ್ನ ಐದರ್ ಇಟ್ ಇಸ್ ಕಾರ್ನಿಯಲ್ ಇರ್ಬೋದು ಅಥವಾ ಫೇಶಿಯಲ್ ಬೋನ್ ಇರ್ಬೋದು, ಎಲ್ಲದನ್ನು ಒಂದು ಏನು ವರ್ಟೆಬ್ರಲ್ ಕಾಲಮಲ್ಲಿಗೆ ಮೇಜರ್ ಆಗಿ ನಿಂತ್ಕೋಬೇಕಲ್ವಾ ಅದು. ಈಗ ಸುಮ್ಮನೆ ಹಾಗೆ ನಿಲ್ಸಿದ್ರೆ ನಮ್ಮ ಎಂಟೈರ್ ಹೆಡ್ನ ಯಾವುದೋ ಒಂದು ಪೋರ್ಷನ್ ಮೇಲೆ ಫ್ಲಾಟ್ ಸರ್ಫೇಸ್ ಮೇಲೆ ನಿಲ್ಸಿದ್ರೆ ಮಾತ್ರ ಏನಾಗುತ್ತೆ, ಹೆಡ್ ನಿಂತ್ಕೊಳ್ಳುತ್ತೆ. ಅದೇ ಈ ತರ ಓವಲ್ ಶೇಪ್ ಅಲ್ಲಿ ಇರುವಂತ ಸರ್ಫೇಸ್ ಮೇಲೆ ನಿಲ್ಸಿದ್ರೆ ನಿಂತ್ಕೊಳ್ಳಕ್ ಚಾನ್ಸಸ್ ಇದೆಯಾ? ಸ್ಕಲ್ ಇಲ್ಲ. ಹಾಗಾಗಿ ಈ ಒಂದು ಎಂಟೈರ್ ಸ್ಪೇಸ್ ಇದೆ, ಹೀಗೆ ಇದ್ರ ಮಧ್ಯದಲ್ಲಿ ಏನಾಗುತ್ತೆ, ಎಂಟೈರ್ ಸ್ಕಲ್ ಅರೇಂಜ್ ಆಗಿರೋದು ಅಥವಾ ಅಟ್ಯಾಚ್ ಆಗಿರೋದು. ಈ ಏರಿಯಾನ ನಾವೇನ್ ಹೇಳ್ತೀವಿ, ಆಸಿಪಿಟಲ್ ಕಾಂಡೈಲ್ ಇಲ್ಲಿದೆ. ಅರ್ಥ ಆಗ್ತಿದ್ಯಾ? ಅಂಡ್ ದೆನ್ ದಿಸ್ ಇಸ್ ಕಂಪ್ಲೀಟ್ಲಿ ಅಟ್ಯಾಚ್ ಟು ದ ಫಸ್ಟ್ ಬೋನ್ ಆಫ್ vertebral column. The first bone is known as atlas. ಅರ್ಥ ಆಗ್ತಿದ್ಯಾ? ಹಾಗಾಗಿ ದ ಸ್ಕಲ್ ಆರ್ಟಿಕ್ಯುಲೇಟ್ ವಿತ್ ಫಸ್ಟ್ ವರ್ಟೆಬ್ರಾ. ಫಸ್ಟ್ ವರ್ಟೆಬ್ರಾ ಅಂತಂದ್ರೇನು, ಫಸ್ಟ್ bone of vertebral column. This is known as atlas and it helpful for the attachment of the complete brain or skull. ಹಾಗಾಗಿ ಎರಡು ಕಾಂಡೈಲ್ ಇರೋದ್ರಿಂದ ಈ ತರ ಹೀಗೆ ಫ್ಲಾಟ್ ಅಂಡ್ ಸ್ಟ್ರಕ್ಚರ್ ಇದೆ, ಈ ಎರಡು ಕಡೆ ಇರುತ್ತೆ. ಎರಡು ಕಾಂಡೈಲ್ ಅಂತ ಹೇಳ್ತೀವಿ, ಕಾಂಡೈಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಅ ಟೂ ಆಸಿಪಿಟಲ್ ಕಾಂಡೈಲ್ಸ್. ದಟ್ಸ್ ವೈ ದ ಸ್ಕಲ್ ಈಸ್ ನೋನ್ ಆಸ್ ಡೈಕಾಂಡಾಲಿಕ್ ಸ್ಕಲ್ ಅಂತ ಹೇಳುವಂಥದ್ದು. ಓಕೆ, ಡೈಕಾಂಡಾಲಿಕ್ ಸ್ಕಲ್ಸ್. ಯಾಕೆ ಈ ತರ ಅರೇಂಜ್ಮೆಂಟ್ ಇದೆ ಅನ್ನೋದು ಗೊತ್ತಾಗ್ತಿದೆಯಾ? ಎಸ್. ಟರ್ಮಿನಾಲಜಿಗಳು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಅದರ ಸ್ಟ್ರಕ್ಚರಲ್ ಫಾರ್ಮೇಶನ್ ನೋಡಿದ್ರೆ ಎಂಟೈರ್ ಆಗಿ ಎಷ್ಟು ಸ್ಕ್ರೂ ತಗೊಂಡು ನೀಟಾಗಿ ಫಿಟ್ ಮಾಡಿರೋ ತರನೇ ಅನ್ನಿಸ್ತಾ ಇದೆ. ಓಕೆ, ಎಸ್. ದ ಸೆಕೆಂಡ್ ಆಕ್ಸಿಯಲ್ ಬೋನ್ಸ್ ಆರ್ ದ ವರ್ಟಿಬ್ರಲ್ ಕಾಲಮ್. ಈಗ ಕಂಪ್ಲೀಟ್ ಹೆಡ್ ಅಲ್ಲಿ ಎಷ್ಟಾಯ್ತು, 29 ಬೋನ್ಸ್ ಇದೆ. ದೆನ್ ದ ಎಂಟೈರ್ ಸ್ಪೈನಲ್ ಕಾರ್ಡ್. ದ ಸ್ಪೈನಲ್ ಕಾರ್ಡ್ ಅನ್ನ ನಾವೇನ್ ಹೇಳ್ತೀವಿ, ಮೇಜರ್ ಆಗಿ ದ ವರ್ಟಿಬ್ರಲ್ ಕಾಲಮ್. ದೇರ್ ಆರ್ 26 vertebral columns or vertebrae which are included for the formation of entire vertebral column. Vertebral column ಅಂದ್ರೇನು, ನಿಮ್ಮ ಬೆನ್ನಿನ ಹುರಿ ಅಲ್ವಾ? ಬೆನ್ನಿನ ಹುರಿನ ಆಗದಕ್ಕೆ ಎಷ್ಟು ಬೋನ್ಸ್ಗಳು ಬೇಕು? 26. ವರ್ಟೆಬ್ರೆ ಅಂದ್ರೇನು, ಪ್ಲೂರಲ್. ವರ್ಟೆಬ್ರಾ ಅಂದ್ರೇನು, ಸಿಂಗ್ಯುಲರ್ ಫಾರ್ಮ್. ಓಕೆ, ಎಸ್. There are again 5 types is there. One is cervical vertebra. ನಮ್ಮ ಕುತ್ತಿಗೆ ಅಥವಾ ನೆಕ್ ರೀಜನ್ ಅನ್ನ ನಾವೇನ್ ಹೇಳ್ತೀವಿ, ಸರ್ವಿಕಲ್. ಸರ್ವಿಕಲ್ ವರ್ಟೆಬ್ರಾ. ಇದರಲ್ಲಿ ಎಂಟೈರ್ ನಮ್ಮ ಬ್ರೈನ್ ಮತ್ತೆ ನೆಕ್ ರೀಜನ್ ಅನ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಯಾವ್ದ್ರಲ್ಲಿದೆ? ಸರ್ವಿಕಲ್ ವರ್ಟೆಬ್ರಾ.
And second is thoracic. Thoracic ಅಂದ್ರೇನು? ಕಂಪ್ಲೀಟ್ ನಮ್ಮ ಶ್ವಾಸಕೋಶ ಇರುವಂತ ಏರಿಯಾ, ಲಂಗ್ಸ್. ಲಂಗ್ಸ್ನ ಕವರ್ ಅಪ್ ಮಾಡೋದಕ್ಕೆ ಇರುವಂತ ಒಂದು ಜಾಗನ ನಾವೇನ್ ಹೇಳ್ತೇವೆ? ದಟ್ ಈಸ್ thoracic. Okay, the thoracic. Thoracic vertebra, it's again included how many bones? 12 bones. Cervical vertebra ದಲ್ಲಿ ಎಷ್ಟಿದೆ? 7 ಇದೆ. Thoracic ಅಲ್ಲಿ ಕಂಪ್ಲೀಟ್ ಆಗಿ 12 bones ಇದೆ. And then lumbar vertebrae. Lumbar region is nothing but it's a entire stomach as well as the small intestine and then large intestine. ಈ ಎರಡು ಏರಿಯಾನ ಕವರ್ ಮಾಡುವಂತ ಬೋನ್ಗಳು ಯಾವುದಿಲ್ಲಿ? ದ ಲಂಬಾರ್ ವರ್ಟೆಬ್ರಾ. ದ ಟೋಟಲ್ bones are 5. And then sacral vertebrae, sacrum. ಈ ಟೇಲ್ ಬೋನ್ ಇನ ಮೇಲ್ಗಡೆ ರೀಜನ್ ಏನಿದೆ, ಸೀಟಿನ್ ರೀಜನ್ ಏನಿರುತ್ತೆ, ಅದನ್ನ ನಾವೇನ್ ಹೇಳ್ತೇವೆ? sacral vertebra. It's totally 1 and also it is fused with lumbar region. ಇದು ಸ್ಯಾಕ್ರಮ್ ಬೋನ್ ಅನ್ನೋದೇನಿದೆ, ಸ್ಯಾಕ್ರಲ್ ವರ್ಟೆಬ್ರಾ ಏನಿದೆ, ಓನ್ಲಿ 1 ಸಿಂಗಲ್ ಬೋನ್ ಇದು. ಆದ್ರೆ ಯಾವ್ದ್ರ ಜೊತೆಗೆ ಫ್ಯೂಷನ್ ಆಗಿದೆ? ಲಂಬಾರ್ ಅಂದ್ರೇನು? ನಮ್ಮ ಎಂಟೈರ್ ಹೊಟ್ಟೆ ರೀಜನ್ ಅಲ್ಲಿ ಇರುವಂತ ಸ್ಪೈನಲ್ ಕಾರ್ಡ್ ಜೊತೆಗೆ ಮಿಕ್ಸ್ ಆಗಿದೆ, ಅದು ಫ್ಯೂಸ್ ಆಗಿದೆ, ಅದ್ರ ಜೊತೆಗೇನೆ ಕಂಪ್ಲೀಟ್ ಆಗಿ ಬೈಂಡ್ ಆಗಿದೆ. ಅಂಡ್ ದೆನ್ ದ ಲಾಸ್ಟ್ ಪಾರ್ಟ್ ಆಫ್ ಸ್ಪೈನಲ್ ಕಾರ್ಡ್ is that coccygeal vertebra. Again, it's a entire bone is known as coccygeal. This is known as tailbone. ನಮ್ಗೆ ಜೀವ ವಿಕಾಸದಲ್ಲಿ ಏನಾಗಿದೆ? ನಾವು ಮಂಗನಿಂದ ಮಾನವ ಅನ್ನೋ ಕಾನ್ಸೆಪ್ಟ್ ಇದೆ ಅಲ್ವಾ, ಅಲ್ಲಿ ಟೇಲ್ ರೀಜನ್ ಏನಾಗಿದೆ? ಇಯರ್ ಬೈ ಇಯರ್ that is lost, but we have tailbone. That bone is known as coccygeal. Coccygeal bone, it is again single bone that is also fused with sacrum. ಇದ್ರ ಜೊತೆಗೇನೆ ಏನಾಗಿದೆ? ಫ್ಯೂಸ್ ಆಗಿದೆ, ಅದೇ ಸಪರೇಟ್ ಆಗಿ ಅನ್ನೋದು ಇಲ್ಲ. ಹಾಗಾಗಿ ವರ್ಟೆಬ್ರಲ್ ಕಾಲಮ್ ಅಲ್ಲಿ ಎಷ್ಟಿರುವಂತದ್ದು? cervical vertebra, thoracic vertebra, lumbar vertebra, sacral vertebrae and coccygeal vertebra. Okay. Yes. Entire spinal cord ಅಲ್ಲಿ ಎಷ್ಟು ಟೈಪ್ ಇರುವಂತದ್ದು? 5 types. The first bone in the vertebral column, spinal cord ಅಲ್ಲಿ ಯಾವ್ದದು? ಅಟ್ಲಾಸ್. ಕಾಣಿಸ್ತಿದ್ಯಾ? ದಿಸ್ ಇಸ್ ಅಟ್ಲಾಸ್. ಎಂಟೈರ್ ವರ್ಟಿಕಲ್ ಲೈನ್ ಇಸ್ ನೋನ್ ಆಸ್ ಆಕ್ಸಿಸ್. ನೀವು ಗ್ರಾಫ್ ಹಾಕುವಾಗ ಎಕ್ಸ್ ಆಕ್ಸಿಸ್ ಅಂಡ್ ದೆನ್ ವೈ ಆಕ್ಸಿಸ್ ಅಂತ ಹೇಳ್ತೀರಲ್ವಾ, ದಟ್ ಈಸ್ ದ ಸೇಮ್ ಮೀನಿಂಗ್ ಹಿಯರ್. ಆಕ್ಸಿಸ್ ಅಂದ್ರೇನು? ಕಂಪ್ಲೀಟ್ ಆಗಿ ವರ್ಟಿಕಲ್ ಲೈನ್ ಅನ್ನ ಇಲ್ಲಿ ಏನ್ ಹೇಳ್ತಿದೀವಿ? ಸ್ಪೈನಲ್ ಕಾರ್ಡ್ಗೆ ಆಕ್ಸಿಸ್ ಅಂತ ಹೇಳ್ತಾ ಇದೀವಿ. ದ ಫಸ್ಟ್ 5 region is cervical vertebra, remaining 12 region is thoracic, and then lumbar region, sacrum, and then coccygeal. Along with this, the vertebra has also a central hollow body. ಇಲ್ಲಿ ಏನಾಗುತ್ತೆ? ನಾವು ಸ್ಪೈನಲ್ ಕಾರ್ಡ್ ಅನ್ನ ನೀಟಾಗಿ ಹಾಫ್ ಡಿವೈಡ್ ಮಾಡಿದ್ರೆ, ಕಟ್ ಮಾಡಿ ಓಪನ್ ಮಾಡಿದ್ರೆ ಏನಾಗುತ್ತೆ? ಇಟ್ಸ್ ಅ ಸೆಂಟ್ರಲಿ ಹ್ಯಾಲೋ ಪೋರ್ಷನ್. ಕಂಪ್ಲೀಟ್ ಆಗಿ ಈ ಸ್ಪೈನಲ್ ಕಾರ್ಡ್ ಏನಿದೆ ಮಧ್ಯದಲ್ಲಿ ಖಾಲಿ ಇದೆ. ಹಾಲೋ ಅಂದ್ರೆ ಏನು? ಎಂಟಿ ಆಗಿರುವಂಥದ್ದು. ದಿಸ್ ಪೋರ್ಷನ್ ಮೇಜರ್ಲಿ ಫಿಲ್ಡ್ ವಿತ್ ಅ ನ್ಯೂರಲ್ ಕ್ಯಾನಲ್. ದಿಸ್ ಆಲ್ಸೋ ನೋನ್ ಆಸ್ ನ್ಯೂರಲ್ ಕ್ಯಾನಲ್ ಥ್ರೂ ವಿಚ್ ದ ಸ್ಪೈನಲ್ ಕಾರ್ಡ್ ಪಾಸಸ್. ಕಂಪ್ಲೀಟ್ ಆಗಿ ಈ ಎಂಟೈರ್ ಹಾಲೋ ರೀಜನ್ ಅಲ್ಲಿ ಏನಾಗುತ್ತೆ? ಸ್ಪೈನಲ್ ಕಾರ್ಡ್ ಪಾಸ್ ಆಗ್ತಾ ಹೋಗುತ್ತೆ. ದೆನ್ ನಂಬರ್ ಆಫ್ ಸರ್ವಿಕಲ್ ವರ್ಟೆಬ್ರಾ ಆರ್ 7 in almost all mammals. ಸರ್ವಿಕಲ್ ವರ್ಟೆಬ್ರಾ ಅನ್ನೋದೇನಿದೆ? ಮ್ಯಾಕ್ಸಿಮಮ್ ಆಗಿ 7 ಇದೆ ಮ್ಯಾಮಲ್ಸ್ ಅಲ್ಲಿ. Along with this, the vertebral column, complete ಇದೇನಿದೆ ಕಾಲಮ್ ಏನಿದೆ, ಟ್ಯೂಬ್ ಲೈಕ್ ಸ್ಟ್ರಕ್ಚರ್, it protects spinal cord, supports the head and serves as the point of attachment.
3 ಫಂಕ್ಷನ್ ಅನ್ನ ಕ್ಯಾರಿ ಔಟ್ ಮಾಡ್ತಾ ಹೋಗುತ್ತೆ. ಸ್ಪೈನಲ್ ಕಾರ್ಡ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ, ಹೆಡ್ಗೆ ಸಪೋರ್ಟ್ ಮಾಡುತ್ತೆ, ಅಂಡ್ ಸರ್ವ್ಸ್ ಆಸ್ ದ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್. ಕಂಪ್ಲೀಟ್ ಅಟ್ಯಾಚ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಫಾರ್ ದ ರಿಬ್ಸ್ ಅಂಡ್ ದೆನ್ ಮಸಲ್ಸ್. ಯಾಕಂದ್ರೆ ನಾವು ಆಲ್ರೆಡಿ ನೋಡಿದೀವಿ ಮಸಲ್ ಏನಾಗಿರುತ್ತೆ, ಬೋನ್ಗೆನೆ ಅಟ್ಯಾಚ್ ಆಗಿರುವಂಥದ್ದು. ರಿಬ್ ಕೂಡ ಹೌದು. ಓಕೆ, ಎಸ್. ಅನದರ್ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ದ್ಯಾಟ್, ಇಲ್ಲಿ ನೋಡಿ, ಎಂಟೈರ್ ಹಾಲೋ ನೇಚರ್, ನಮ್ಮ ಎಂಟೈರ್ ವರ್ಟೆಬ್ರಾ ಏನಿದೆ ಅದ್ರ ಪಕ್ಕದಲ್ಲಿ ಚಿಕ್ಕದಾಗಿರುವಂತ ಒಂದು ಹಾಲೋ ಸ್ಪೇಸ್ ಇದೆ. ಈ ಸ್ಪೇಸ್ ಅಲ್ಲಿ ಏನಾಗುತ್ತೆ, ಎಂಟೈರ್ ಬ್ಲಡ್ ವೆಸಲ್ಸ್ ಕನೆಕ್ಟ್ ಆಗಿರುತ್ತೆ. ಜೊತೆಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಬಂದಿರುವಂತ ನರ್ವ್ಸ್ ಗಳು ಕೂಡ ಹೀಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಪ್ರತಿಯೊಂದು ವರ್ಟೆಬ್ರಾಗೂ ಕೂಡ 5 ಟೈಪ್ಸ್ ವರ್ಟೆಬ್ರಾಗೂ ಕೂಡ ಏನಾಗುತ್ತೆ, ಸ್ಪೈನಲ್ ಕಾರ್ಡ್ ಇಂದ ಕನೆಕ್ಷನ್ ಇರುತ್ತೆ. ದಟ್ ಈಸ್ ದ ಮೇಜರ್ ಥಿಂಗ್ ಫಾರ್ ಯುವರ್ ಮೂವ್ಮೆಂಟ್. ಏನೇ ಫಂಕ್ಷನ್ ಮಾಡಬೇಕಾಗಿದ್ರು ಕೂಡ ಏನಾಗುತ್ತೆ, ಥ್ರೂ ಸ್ಪೈನಲ್ ಕಾರ್ಡ್ ಅಂಡ್ ದೆನ್ ವರ್ಟೆಬ್ರಲ್ ಕಾಲಮ್ ವಿಚ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ನರ್ವ್ಸ್ ಏನಿದೆ ಪ್ರತಿಯೊಂದು ಪೋರ್ಷನ್ನಿನ ಬೋನ್ಸ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ ಹೀಗೆ. ಹಾಗಾಗಿ ನಿಮ್ಗೆ ಏನೇ ಪೇನ್ ಆದ್ರೂ, ಇಚ್ಚಿಂಗ್ ಆದ್ರೂ, ಇನ್ಫ್ಲಮೇಷನ್ ಆದ್ರೂ ಕೂಡ ಎಲ್ಲ ಕಡೆಯಿಂದ ಇಲ್ಲಿಗೆ ಸಿಗ್ನಲ್ ಬರ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಇನ್ ಬೋನ್ಸ್, the vertebral column. And the third type of axial bone is sternum, or it is also known as breastbone. It's a flat bone on the ventral midline of the thorax. ಈ ಸ್ಟರ್ನಮ್ ಅನ್ನೋದೇನಿದೆ ಕಂಪ್ಲೀಟ್ ಆಗಿ ವೆಂಟ್ರಲ್ ಸೈಡ್ ಅಲ್ಲಿ ಇರುತ್ತೆ. ಅಂದ್ರೆ ಏನು, ವೆಂಟ್ರಲ್ ಅಂದ್ರೆ ಏನು, ಕೆಳಗಡೆ ಭಾಗ. ಓಕೆ, ಯಾವ್ದ್ರ ಎಸ್ಪೆಷಲಿ ಬೆನ್ನಿನ ಹಿಂಭಾಗದಲ್ಲಿ ಇರುತ್ತೆ. ನಾವು ಬೆನ್ ಬ್ಯಾಕ್ ಸೈಡ್ ಅಲ್ಲಿ ನೋಡಿದ್ರೆ ನಮ್ಮ ಬೆನ್ನಿನ ಪೋರ್ಷನ್ ಅಲ್ಲಿ ಯಾವ್ದಿರುತ್ತೆ, ಸ್ಟರ್ನಮ್ ಇರುತ್ತೆ. ಅಂಡ್ ಇಟ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಮಿಡ್ ಲೈನ್ ಆಫ್ ದ ಥೊರಾಕ್ಸ್. ಈ ಲಂಗ್ಸ್ ಹೀಗೆ ಬರುತ್ತಲ್ವಾ, ಎಸ್. ಎಸ್, ವೆಲ್ಕಮ್ ಅಗೇನ್. ಲಂಗ್ಸ್ ಅನ್ನ ಕವರ್ ಆಗಿರುವಂತ ಮಿಡ್ ರಿಬ್ ರೀಜನ್ ಏನಿದೆ ಅದ್ರ ಹಿಂಭಾಗದಲ್ಲಿ ಏನ್ ಬರುತ್ತೆ, ಸ್ಟರ್ನಮ್ ಬರ್ತಾ ಹೋಗುತ್ತೆ. ಇಟ್ಸ್ ಅ ಫ್ಲಾಟ್ ಬೋನ್ ಆನ್ ದ ವೆಂಟ್ರಲ್ midline of the thorax. Again, the sternum is divided into majorly 3 parts. The first part is manubrium. It's a head region. Upper portion, manubrium. In the middle portion, it's a body. And in the body, again, middle bone is there. Also, notches is also there. And the third portion is xiphoid bone or xiphoid area. Okay, all these are helpful for the attachment for the midrib. Midrib ಅಂದ್ರೇನು, ಕಂಪ್ಲೀಟ್ ಆಗಿ ನಮ್ಮ ಶ್ವಾಸಕೋಶನ ಕವರ್ ಮಾಡುವಂತ ಎಲ್ಲಾ ಬೋನ್ಸ್ ಗಳೇನಿರುತ್ತೆ ಹೀಗೆ ಅಟ್ಯಾಚ್ ಆಗ್ತಾ ಇರುತ್ತೆ. ದಟ್ ಈಸ್ ಸ್ಟರ್ನಮ್. And the last axial bone is ribs. It's of 12 pairs. ಇಲ್ಲಿದೆ ನೋಡಿ, ಕಾಣಿಸ್ತಿದೆಯಲ್ವಾ? ಇದನ್ನೇ ನಾವೇನ್ ಹೇಳ್ತೀವಿ, ಸ್ಟರ್ನಮ್ ಅಂತ ಹೇಳ್ತೀವಿ. The ribs are again of 3 types: true ribs, vertebrochondral ribs, or it is also known as false ribs, and then the last part of the rib is floating ribs. ನೀವು ಇದನ್ನ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಿಮ್ಮ ಎಂಟೈರ್ ಬಾಡಿಯಲ್ಲಿ, ಯಾವುದು ಲಂಗ್ಸ್ ಇರೋ ಏರಿಯಾದಲ್ಲಿ. ದ ಸ್ಟಾರ್ಟಿಂಗ್ ಪೋರ್ಷನ್ ಈಸ್ ಫ್ರಮ್ ಫಸ್ಟ್ ರಿಬ್ ಟು 7 ರಿಬ್. ಇದನ್ನ ಏನ್ ಹೇಳ್ತೀವಿ ನಾವು, ಎಂಟೈರ್ ಆಗಿ ಟ್ರೂ ರಿಬ್ಸ್ ಅಂತ ಹೇಳ್ತೀವಿ. ಇಟ್ಸ್ ಆಲ್ ಆಫ್ 7 pairs. ಇಲ್ಲಿ ಶ್ವಾಸಕೋಶ ಏನಾಗಿರುತ್ತೆ, ಕವರ್ ಆಗಿರುತ್ತೆ. ಇಷ್ಟೇ ನಮ್ಗೆ ಬಾಡಿಯಲ್ಲಿ ಅಪಿಯರ್ ಆಗುವಂಥದ್ದು. ನೀವು ಅದನ್ನ ಥ್ರೂ ಹ್ಯಾಂಡ್ ಅಥವಾ ಅದನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ನಮ್ಮ ಎಂಟೈರ್ ಬಾಡಿಯಲ್ಲಿ 7 pairs ಆಫ್ ರಿಬ್ಸ್ ಅನ್ನ ಮಾತ್ರ ನೀವು ಪ್ರಾಮಿನೆಂಟ್ ಆಗಿ ಅಬ್ಸರ್ವ್ ಮಾಡ್ಬೋದು. ಅಂದ್ರೇನು, ನೀಟಾಗಿ ಗೊತ್ತಾಗುತ್ತೆ. ಹಾಗಾಗಿ ದಟ್ ಈಸ್ ಟ್ರೂ ರಿಬ್ಸ್. ಅಂಡ್ ದ ರಿಮೈನಿಂಗ್ 8th, 9th and 10th ಆರ್
ಕಂಪ್ಲೀಟ್ಲಿ ಅ ಫಾಲ್ಸ್ ರಿಬ್. ಫಾಲ್ಸ್ ರಿಬ್ ಏನು ಅಫ್ಕೋರ್ಸ್ ಇರುತ್ತೆ, ಆದರೆ ನಮಗೆ ಇದು ನಮ್ಮ ಅಬ್ಸರ್ವೇಷನ್ಗೆ ಬರೋದಿಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ಸ್ಟಮಕ್ ಇರುತ್ತೆ, ಲಿವರ್ ಇರುತ್ತೆ, ಆ್ಯಂಡ್ ದೆನ್ ಪ್ಯಾನ್ಕ್ರಿಯಾಸ್, ರಿಮೈನಿಂಗ್ ಡಿಯೋಡಿನಮ್, ಇಂಟೆಸ್ಟೈನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ನಮಗೆ 7 ತನಕ ಮಾತ್ರ ಏನಾಗುತ್ತೆ, ನೀಟಾಗಿ ನಾವು ಅದನ್ನು ಅಬ್ಸರ್ವ್ ಮಾಡಿ ಫೀಲ್ ಮಾಡ್ಬೋದು. ಇವನ್ ಅಪಿಯರೆನ್ಸ್ಗೂ ಕೂಡ ಕಾಣಿಸುತ್ತೆ. ರಿಮೈನಿಂಗ್ 3 ribs ಆರ್ ಟೋಟಲಿ vertebrochondral. That's why these are known as false ribs. And remaining 11th and 12th are not directly connected to the ribs. ಇಲ್ಲೇನಾಗಿದೆ, ಈ ಡಯಾಗ್ರಾಮ್ ಅನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎಂಟೈರ್ 11th and then 12th. These are known as floating ribs. Look at here. ಇಲ್ಲಿ 11th and 12th ಇದೆ ಅಲ್ವಾ, ಇಲ್ಲಿ ಬ್ಲೂ ಕಲರ್ ಅಲ್ಲಿ ಆಗಿದೆ ನೋಡಿ. ಈ 11th and 12th ಏನಾಗಿದೆ, ಡೈರೆಕ್ಟ್ ಆಗಿ ರಿಬ್ಸ್ಗೆ ಕನೆಕ್ಟ್ ಆಗಿಲ್ಲ. ಯಾವುದಕ್ಕೆ ಕನೆಕ್ಟ್ ಆಗಿದೆ, 7th ಒನ್ಗೆ ಕನೆಕ್ಟ್ ಆಗಿ ಆಮೇಲೆ ಸ್ಟರ್ನಮ್ಗೆ ಅಟ್ಯಾಚ್ ಆಗಿದೆ. ಇಲ್ಲಿ ಕಂಪ್ಲೀಟ್ ಇದೇ ಡೈರೆಕ್ಟ್ ಆಗಿ ಹೋಗಿ ಅಟ್ಯಾಚ್ ಆಗಿಲ್ಲ. ಇದು 3 ಬೋನ್ಸ್ಗಳನ್ನ ಕಂಬೈನ್ ಆಗಿ ಫೈನಲ್ ಹೋಗಿ ಸ್ಟರ್ನಮ್ಗೆ ಅಟ್ಯಾಚ್ ಆಗಿದೆ. ಹಾಗಾಗಿ ದಿಸ್ ಏರಿಯಾ ಇಸ್ ನೋನ್ ಆಸ್ ಫ್ಲೋಟಿಂಗ್ ಬೋನ್ಸ್. ಅರ್ಥ ಆಗ್ತಿದೆಯಾ? And the remaining upper portion is known as false ribs. It's sternum, again spine. So here each rib has 2 articulation surfaces on its dorsal end. ಇಲ್ಲೇನಾಗಿದೆ, ಪ್ರತಿಯೊಂದು ಕೂಡ ಹೀಗೆ 2 ಬೋನ್ಸ್ ಇಂದ ಪೇರ್ ಆಗಿ ಒಂದು ಬೋನಿಗೆ ಅಟ್ಯಾಚ್ ಆಗಿದೆ. ಡೈರೆಕ್ಟ್ ಆಗಿ ರಿಬ್ ಅಟ್ಯಾಚ್ ಆಗಿಲ್ಲ, ಬಟ್ ಅದಕ್ಕೆ ಅಂತಾನೆ ಒಂದು ಸಪರೇಟ್ ಏರಿಯಾ ಇದೆ ಅಟ್ಯಾಚ್ ಆಗೋದಕ್ಕೆ. ಸೊ ಇಲ್ಲಿ 2 ಪೋರ್ಷನ್ ಇನ್ವಾಲ್ವ್ ಆಗೋದ್ರಿಂದ ದಿಸ್ ಕೈಂಡ್ ಆಫ್ ಅಟ್ಯಾಚ್ಮೆಂಟ್ ಈಸ್ ನೋನ್ ಆಸ್ ಬೈಸೆಫಾಲಿಕ್ ಬೋನ್ಸ್ ಅಂತ ಹೇಳ್ತೀವಿ. ಬೈ ಅಂದ್ರೇನು, 2. ಬೈಸೆಫಾಲಿಕ್ ರಿಬ್ ಅರೇಂಜ್ಮೆಂಟ್. ಇಲ್ಲಿ ನೋಡಿ, ಪ್ರತಿಯೊಂದಕ್ಕೂ ಹಾಗೇನೆ 2ನೇ ರಿಬ್ ಏನಿದೆ ಅದು ಕೂಡ ಇನ್ನೊಂದು ಪೋರ್ಷನ್ಗೆ ಅಟ್ಯಾಚ್ ಆಗಿದೆ, ಡೈರೆಕ್ಟ್ ಆಗಿ ಸ್ಟರ್ನಮ್ಗೆ ಅಟ್ಯಾಚ್ ಆಗಿಲ್ಲ. ಹಾಗಾಗಿ ಬೈಸೆಫಾಲಿಕ್. ಓಕೆ, ಬೈಸೆಫಾಲಿಕ್ ಅಂದ್ರೇನು, ಕಂಪ್ಲೀಟ್ ರಿಬ್ ರೀಜನ್ ಏನಿದೆ ಇನ್ನೊಂದು ಬೋನ್ ಜೊತೆಗೆ ಕನೆಕ್ಟ್ ಆಗಿ ಆಮೇಲೆ ಸ್ಟರ್ನಮ್ಗೆ ಅಟ್ಯಾಚ್ ಆಗಿರೋದು. ದೆನ್ ಟ್ರೂ ರಿಬ್ಸ್ ಆರ್ ಅಟ್ಯಾಚ್ ಟು ದ ಥೊರಾಸಿಕ್ ರೀಜನ್. ಇಲ್ಲಿ ಟ್ರೂ ರಿಬ್ಸ್ ಏನಿದೆ ಥೊರಾಸಿಕ್ ರೀಜನ್ಗೆ ಅಟ್ಯಾಚ್ ಆಗಿದೆ. And ventrally connected to the sternum with the help of hyaline cartilage. ಇದೆಲ್ಲ ಬ್ಲೂ ಕಲರ್ ಅಲ್ಲಿ ಏನಿದೆ ಇದನ್ನು ನಾವೇನು ಹೇಳ್ತೀವಿ, ಕಾರ್ಟಿಲೇಜ್, ಹೈಲಿನ್ ಕಾರ್ಟಿಲೇಜ್ ಅಂತ ಹೇಳ್ತೀವಿ. And the false ribs do not directly attached with the sternum. ಸ್ಟರ್ನಮ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿಲ್ಲ, ಬಟ್ ಇಟ್ ಜಾಯಿಂಟ್ ವಿತ್ ದ 7th rib. 7th rib ಜೊತೆಗೆ ಅಟ್ಯಾಚ್ ಆಗಿ ಫೈನಲಿ ವಿತ್ ದ ಹೈಲಿನ್ ಕಾರ್ಟಿಲೇಜ್, ಈ ಹೈಲಿನ್ ಕಾರ್ಟಿಲೇಜ್ ಜೊತೆಗೆ ಕನೆಕ್ಟ್ ಆಗಿದೆ. ಅಂಡ್ ಫ್ಲೋಟಿಂಗ್ ರಿಬ್ಸ್ ಆರ್ ನಾಟ್ ಕನೆಕ್ಟೆಡ್ ವೆಂಟ್ರಲಿ. ಇಲ್ಲೇನಾಗಿದೆ, ಈ ಫ್ಲೋಟಿಂಗ್ ರಿಬ್ಸ್ ಏನಾಗಿದೆ ವೆಂಟ್ರಲಿ ಕನೆಕ್ಟ್ ಆಗಿಲ್ಲ. ಸ್ಯಾಂಪಲ್ ಆಗಿ ಅಥವಾ ಸಿಂಪ್ಲಿ ಏನ್ ಮಾಡಿದೆ, ಅದು ಸ್ಟ್ರಕ್ಚರಲ್ ಫಾರ್ಮೇಶನ್ ಅಂಡ್ ದೆನ್ ಪ್ರೊಟೆಕ್ಷನ್ ನ ಕೊಡ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ದ ಅರೇಂಜ್ಮೆಂಟ್ ಆಫ್ ribs. How many ribs are there? Total 12 ribs. ಅರ್ಥ ಆಗ್ತಿದೆಯಾ? Yes. And the second type is appendicular skeleton. ನಾವೇನ್ ನೋಡಿದ್ವಿ ಇಲ್ಲಿ ತನಕ, ಫಸ್ಟ್ ಆಕ್ಸಿಯಲ್ ಬೋನ್ಸ್ ನೋಡಿದ್ವಿ, ಆಕ್ಸಿಯಲ್ ಸ್ಕೆಲೆಟನ್ ನೋಡಿದ್ವಿ. ಈಗ ಸೆಕೆಂಡ್ ಟೈಪ್ ಅಲ್ಲಿ ನಾವೇನ್ ನೋಡ್ತಾ ಇರುವಂತದ್ದು ಅಪೆಂಡಿಕ್ಯುಲರ್ skeleton. How many bones? Total 126. Before that 80. Yes, let's study about the bones of forelimbs. Forelimbs ಅಂದ್ರೇನು, ಕಂಪ್ಲೀಟ್ ಆಗಿ ನಮ್ಮ ಕೈ ರೀಜನ್ ಎಂಟೈರ್ ಆಗಿ
ಹ್ಯಾಂಡ್ಸ್. ಶೋಲ್ಡರ್ ಇಂದ ಕನೆಕ್ಟ್ ಆಗಿರುವಂತ ಹ್ಯಾಂಡ್ ಇದೆ ಅಲ್ವಾ, ಪ್ರತಿಯೊಂದನ್ನು ನಾವೇನ್ ಹೇಳ್ತೀವಿ, ಫೋರ್ ಲಿಂಬ್ ಅಂತ ಹೇಳ್ತೀವಿ. How many bones are there? Totally 30 bones are there in entire this area. ನೋಡಿ, ಶೋಲ್ಡರ್ ಇಂದ ನಿಮ್ಮ ಕೈ ಬೆರಳುಗಳ ತನಕ ನಾವು ಕನೆಕ್ಷನ್ ನೋಡೋದಾದ್ರೆ 30 ಬೋನ್ಸ್ ಇದೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಹಾಗಾಗಿ ನಮ್ಗೆ ಒಂದು ಪೇರ್ ಇರೋದ್ರಿಂದ ಇಟ್ಸ್ 30 into 2, ಇಟ್ಸ್ ಈಕ್ವಲ್ ಟು 60. ಒಂದು ಎಂಟೈರ್ ಹ್ಯಾಂಡ್ಸ್ ಆಗ್ಬೇಕು ಅಂದ್ರೆ 60 ಬೋನ್ಸ್ಗಳು ಫಾರ್ಮೇಶನ್ ಆಗಬೇಕು ಡೆವಲಪ್ಮೆಂಟ್ ಅಲ್ಲಿ. Okay, let's divide this 30. The bones of four limbs include humerus. ಇಲ್ಲಿದೆ, ಇದನ್ನು ನಾವೇನ್ ಹೇಳ್ತೀವಿ, ಹ್ಯೂಮರಸ್. ಎಷ್ಟು ಬೋನ್ ಇರುವಂತದ್ದು? ಓನ್ಲಿ 1. ರೇಡಿಯಸ್, ಇಟ್ಸ್ ಅ ರೇಡಿಯಸ್. ಎಲ್ಲಿ ಬರುತ್ತೆ? ನಿಮ್ಮ ಮಣಿಕಟ್ಟಿನ ಹಿಂಭಾಗದಲ್ಲಿ ಬರ್ತಾ ಹೋಗುತ್ತೆ. ರಿಸ್ಟ್ ವಾಚ್ ಕಟ್ತಿರಲ್ಲ, ಅದರ ಹಿಂಭಾಗದಲ್ಲಿ ರೇಡಿಯಸ್ ಬರುತ್ತೆ. ದೆನ್ ದ ಸೆಕೆಂಡ್ ಪೋರ್ಷನ್ ಇಸ್ ಉನ್ಲಾ or anla. Okay, yes, both the upper and the lower bones, radius and the anla, ulna. Okay, that is of single portion. And then carpels. ನೀವು ಎಂಟೈರ್ ಆಗಿ ಮಣಿಕಟ್ಟು ಏನಿದೆ, ಮಣಿಕಟ್ಟಲ್ಲಿ ಎಷ್ಟು ಬೋನ್ಸ್ ಇದೆ ಅಂತಂದ್ರೆ 8 ಬೋನ್ಸ್ ಇದೆ. ನಿಮ್ಗೆ ಏನಾದ್ರೂ ಅದನ್ನ ಟಚ್ ಮಾಡಿದ್ರೆ ಕಾಣಿಸೋದಿಲ್ಲ, ಅಷ್ಟು ಚಿಕ್ಕದಾಗಿರುವಂತ ಬೋನ್ಸ್ಗಳು ಕಂಪ್ಲೀಟ್ ಈ ಸೈಜ್ ಅಲ್ಲಿ ಇರುತ್ತೆ. 8 ಬೋನ್ಸ್. ಅಂಡ್ ದೆನ್ ಮೆಟಾಕಾರ್ಪಲ್ಸ್. ನಿಮ್ಮ ಅಂಗೈಯಲ್ಲಿರುವಂತ ಬೋನ್ಸ್ಗಳು ಎಷ್ಟಿದೆ? 5. ಯಾಕೆಂದ್ರೆ ನಿಮ್ಮ 5 ಫಿಂಗರ್ಸ್ಗೆ ಎಷ್ಟು ಕಾರ್ಪಲ್ಸ್ಗಳು ಬೇಕು? ಮೆಟಾಕಾರ್ಪಲ್ಸ್ಗಳು ಬೇಕು. 5 ಮೆಟಾಕಾರ್ಪಲ್ಸ್ಗಳು ಬೇಕು. ದಟ್ ಈಸ್ ಅ ಪಾಮ್ ಬೋನ್ಸ್. ದೆನ್ ಫಲಾಂಜೀಸ್. ಫಲಾಂಜೀಸ್ ಅಂದ್ರೇನು? ಎಂಟೈರ್ ಫಿಂಗರ್ಸ್. ಫಿಂಗರ್ಸ್ ಅಲ್ಲಿ ಅಪ್ಪರ್ ಪೋರ್ಷನ್ಗೆ ಬೇರೆ ಬೋನ್ಸ್, ಮಿಡಲ್ ಪೋರ್ಷನ್ಗೆ ಬೇರೆ ಬೋನ್ಸ್ ಇದೆ, ಅಂಡ್ ದೆನ್ ದ ಲಾಸ್ಟ್ ಪೋರ್ಷನ್ಗೂ ಕೂಡ ಬೇರೆ ಬೋನ್ಸ್ ಇದೆ. ಹೀಗೆ 3 ಏರಿಯಾದಲ್ಲೂ ಕೂಡ ಅದರದ್ದೇ ಆದ ಒಂದು ಬೋನ್ಸ್ ಇರೋದ್ರಿಂದ ನಮ್ಗೆ ಎಷ್ಟು ಡಿಜಿಟ್ಸ್ ಇರುತ್ತೆ? 14 ಡಿಜಿಟ್ಸ್ ಇನ್ ಈಚ್ ಎಂಟೈರ್ ಫಿಂಗರ್ ಸೆಟ್. ಅದನ್ನ ನಾವೇನ್ ಹೇಳ್ತೇವೆ? ಫಲಾಂಜೀಸ್. ಅರ್ಥ ಆಗ್ತಿದ್ಯಾ? ಎಸ್. ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಅಲ್ವಾ? ಸೊ ಕಾಂಪ್ಲಿಕೇಶನ್ ಅಲ್ಲೇನೆ ವರ್ಕ್ ಮಾಡ್ತಾ ಇದೆ ಇಷ್ಟು ಪರ್ಫೆಕ್ಟ್ ಆಗಿ. ದೆನ್ ಸೆಕೆಂಡ್ ಟೈಪ್ ಆಫ್ ಅಪೆಂಡಿಕ್ಸ್ bone set are, that is bones of hind limb. It's again of 30 type of bones are involved in the formation of entire leg portion. ನಮ್ಮ ಎಂಟೈರ್ ಲೆಗ್ ಆಗ್ಬೇಕು ಅಂದ್ರೆ ಎಷ್ಟು ಬೋನ್ಸ್ ಬೇಕು? 30 ಬೋನ್ಸ್ ಬೇಕು. The first and then strongest bone in leg is, that is femur. ಇದನ್ನ ನಾವೇನ್ ಹೇಳ್ತೀವಿ? ಥಾಯಿ ಅಂತ ಕೂಡ ಹೇಳ್ತೀವಿ. ಫೆಮೂರ್. ಓಕೆ, ತುಂಬಾ ಸ್ಟ್ರಾಂಗೆಸ್ಟ್ ಬೋನ್ ಇದು. ನೀವು ಏನೇ ಫಿಸಿಕಲ್ ಆಕ್ಟಿವಿಟಿ ಮಾಡೋದಕ್ಕೂ ಕೂಡ ಈ ಬೋನ್ ಏನ್ ಮಾಡುತ್ತೆ? ತುಂಬಾ ಸಪೋರ್ಟಿವ್ ಆಗಿ ಇರ್ತಾ ಹೋಗುತ್ತೆ. ಅಂಡ್ ದೆನ್ ಪ್ಯಾಟೆಲ್ಲಾ ಬೋನ್, ಇಟ್ಸ್ ಅ ನೀ ಕ್ಯಾಪ್. ನೀವು ಕಾಲನ್ನ ಮಡಚುವಾಗ ಮಂಡಿಯಲ್ಲಿ ಏನಾಗಿರುತ್ತೆ? ಮಂಡಿ ಚಿಪ್ಪು ಅಂತ ಹೇಳ್ತೇವಲ್ಲ, ದಟ್ ಈಸ್ ಅ ನೀ ಕ್ಯಾಪ್. ಇದು ಜಸ್ಟ್ ಲೈಕ್ ಅ ಬಾಲ್ ಶೇಪ್ ಅಲ್ಲಿ ಇರುತ್ತೆ ಹೀಗೆ. ಇದನ್ನ ನಾವೇನ್ ಹೇಳ್ತೀವಿ? ಪ್ಯಾಟೆಲ್ಲಾ ಅಂತ ಹೇಳ್ತೀವಿ. ಅಂಡ್ ದೆನ್ tibia and fibula. The lower portion is tibula and the beside portion is fibula. Tibia and then fibula. ಇದೆಲ್ಲಿ ಬರುತ್ತೆ ನಮಗೆ? ಮೀನಖಂಡ ಅಂತ ಹೇಳಿ ಕನ್ನಡದಲ್ಲಿ ಹೇಳೋದಾದ್ರೆ ಆ ಪೋರ್ಷನ್ ಅಲ್ಲಿ ಬೋನ್ಸ್ ಇರುತ್ತೆ. ಅಂಡ್ ದೆನ್ ಟರ್ಸಲ್ಸ್. ಇಟ್ಸ್ ಅ ಆಂಕಲ್ ಬೋನ್. ಟರ್ಸಲ್ಸ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಎಷ್ಟು ಬೋನ್ ಇದೆ? 7 ಸೆಟ್ ಆಫ್ ಬೋನ್ಸ್ ಇರುತ್ತೆ ಟರ್ಸಲ್ಸ್ ಅಲ್ಲಿ.
ಯಾಕೆಂದ್ರೆ ಅಲ್ಲಿ ನಮಗೆ ಮೂವ್ಮೆಂಟ್ಗೆ ಎಷ್ಟು ಮೂವ್ಮೆಂಟ್ ಮಾಡಬೇಕು, ನಾವು ಎಷ್ಟು ಆಂಗಲ್ ಅಲ್ಲಿ ಮೂವ್ ಮಾಡ್ಬೋದು ಕಾಲ್ಗಳನ್ನ, ಈ ಏರಿಯಾದಲ್ಲಿ 45 ಡಿಗ್ರಿ ಆಂಗಲ್ ಅಲ್ಲಿ ತಿರುಗಿಸ್ಬೋದು, ಜೊತೆಗೆ ಇವನ್ 90 ಡಿಗ್ರಿ ಕೂಡ ಮೂವ್ ಮಾಡ್ಬೋದು. ಸೊ ಅಷ್ಟು ಮೂವ್ಮೆಂಟ್ಗೆ ಚಿಕ್ಕದಾಗಿರುವಂಥ ಬೋನ್ಸ್ಗಳು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಎಷ್ಟಿದೆ ಅಲ್ಲಿ ಟರ್ಸಲ್ಸ್ ಅಲ್ಲಿ 7 ಬೋನ್ಸ್. ಅಂಡ್ ದೆನ್ ಮೆಟಾಟರ್ಸಲ್ಸ್. ಮೆಟಾಟರ್ಸಲ್ಸ್ ಅಂದ್ರೇನು, ನಮ್ಮ ಪಾದಕ್ಕಿಂತ ಮುಂಚೆ ಮೇಲ್ಗಡೆ ಇರುವಂತ ಬೋನ್ಸ್ಗಳು. ಅಂಡ್ ದೆನ್ ಅಗೇನ್ ಕಾಲ್ ಬೆರಳುಗಳಿಗೆ ನಾವೇನ್ ಹೇಳ್ತೀವಿ, ಜಸ್ಟ್ ಲೈಕ್ ಫಿಂಗರ್ಸ್ಗೆ ಫೆಲಾಂಜೀಸ್ ಅಂತ ಹೇಳುತ್ತಾರನೆ, ಕಾಲ್ ಬೆರಳಿಗೂ ಕೂಡ ಏನ್ ಹೇಳ್ತೀವಿ, ಫೆಲಾಂಜೀಸ್. ಅಗೇನ್ ಆಫ್ 14 ಇನ್ ನಂಬರ್, 14 ಡಿಜಿಟ್ಸ್. ಅರ್ಥ ಆಗ್ತಿದೆಯಾ? ಹಾಗಾಗಿ ಟೋಟಲ್ 30 ಇನ್ ನಂಬರ್. 2 ಲಿಂಬ್ ಇರೋದ್ರಿಂದ ದಟ್ಸ್ ಆಫ್ 60 bone. Entire lower portion have 60 bones. Then pectoral girdle, ನಿಮ್ಮ ಶೋಲ್ಡರ್, ಎಂಟೈರ್ ಶೋಲ್ಡರ್, ಬ್ರಾಡ್ ಶೋಲ್ಡರ್ ಏನಿದೆ, ಇಟ್ಸ್ ಬಿಕಾಸ್ ಆಫ್ ಪೆಕ್ಟೋರಲ್ ಗ್ರಿಡಲ್ಸ್. ಹೌ ಮೆನಿ ಪೇರ್? ಇಟ್ಸ್ 2 into 2, total 4 bones. The pectoral girdle have majorly of 2 major region, clavicle. ಕ್ಲಾವಿಕಲ್ ಅಂದ್ರೇನು, ಕಾಲರ್ ಬೋನ್. ನಿಮ್ಮ ಶರ್ಟ್ಗಳಿಗೆಲ್ಲ ಕಾಲರ್ಸ್ ಇರುತ್ತಲ್ವಾ, ಹಾಗೆ ಕೂಡ ಬೋನ್ಸ್ ಅಲ್ಲೂ ಕೂಡ ಕಾಲರ್ ಇದೆ. ಇದನ್ನ ನಾವೇನ್ ಹೇಳ್ತೀವಿ, ಕಾಲರ್ ಬೋನ್ ಅಂತ ಹೇಳ್ತೀವಿ, ಅಥವಾ ಕ್ಲಾವಿಕಲ್. ದೆನ್ ಸ್ಕ್ಯಾಪುಲಾ. ದಿಸ್ ಎಂಟೈರ್ ಟ್ರಯಾಂಗ್ಯುಲರ್ ಶೇಪ್, ತ್ರಿಕೋನಾಕೃತಿಯಲ್ಲಿ ಇದೆಯಲ್ವಾ, ಇದನ್ನ ನಾವೇನ್ ಹೇಳ್ತೀವಿ, ಸ್ಕ್ಯಾಪುಲಾ ಅಂತ ಹೇಳ್ತೀವಿ, ಅಥವಾ ಶೋಲ್ಡರ್ ಬ್ಲೇಡ್ ಅಂತ ಹೇಳ್ತೀವಿ. ನಿಮ್ಮ ಬೆನ್ನಿನ ಹಿಂಭಾಗದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತೆ ಶೋಲ್ಡರ್ ಕ್ಯಾಪುಲಾ, ಶೋಲ್ಡರ್ ಸ್ಕ್ಯಾಪುಲಾ ಅಥವಾ ಶೋಲ್ಡರ್ ಬ್ಲೇಡ್ ಅಂತ ಕೂಡ ಹೇಳ್ಬೋದು. ಇದೇನ್ ಮಾಡುತ್ತೆ, ಬೆನ್ನಿನ ಬ್ಯಾಕ್ ಪೋರ್ಷನ್ಗೆ ನಿಮ್ಗೆ ಸ್ಟ್ರೆಂತ್ ನ ಕೊಡ್ತಾ ಹೋಗುತ್ತೆ. ಸೊ ಆಲ್ ದೀಸ್ ಟುಗೆದರ್ ಹೆಲ್ಪ್ಫುಲ್ ಫಾರ್ ದ ಅಟ್ಯಾಚ್ಮೆಂಟ್ ಆಫ್ ದ ಫೋರ್ ಲಿಂಬ್. ನಿಮ್ಮ ಕೈ ಭಾಗ ಏನಿದೆ ಅಲ್ವಾ, ಅದನ್ನ ಅಟ್ಯಾಚ್ ಆಗೋದಕ್ಕೆ ಒಂದು ಗ್ರೂವ್ ಅನ್ನು ಕೊಡ್ತಾ ಹೋಗುತ್ತೆ. ಜಸ್ಟ್ ಲೈಕ್ ನೀವು ಡೋರ್ಸಿಗೆಲ್ಲ ಹಿಂಜಸ್ ಹಾಕ್ತಾರಲ್ಲ, ಏನು ಟೈಟ್ ಆಗಿ ಆಗೋದಕ್ಕೆ ಸ್ಕ್ರೂನ ಮಾಡ್ತಾ ಇರ್ತಾರೆ, ಅದೇ ತರ ಇಲ್ಲೂ ಕೂಡ ಇದನ್ನ ಬಾಲ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ ಆಗಿ ಬಾಲ್ ತರ ಇರುತ್ತೆ, ಇಲ್ಲಿ ಒಂದು ಸಾಕೆಟ್ ತರ ಇರುತ್ತೆ. ಹಾಗಾಗಿ ಇದು ಕರೆಕ್ಟ್ ಆಗಿ ಅಲ್ಲಿ ಹೋಗಿ ಫಿಕ್ಸ್ ಆಗುತ್ತೆ. ಈ ಫಿಕ್ಸ್ ಏರಿಯಾ ಮಾಡೋದು ಯಾವುದು, ಸ್ಕ್ಯಾಪುಲಾ ಅಂಡ್ ದೆನ್ ಕಾಲರ್ ಬೋನ್. ಬೋತ್ ಈಸ್ ಆರ್ ಹೆಲ್ಪ್ಫುಲ್ ಫಾರ್ ದ ಅಟ್ಯಾಚ್ಮೆಂಟ್ ಆಫ್ ದ 4 limbs or hands. ಎಂಟೈರ್ ತೋಳ್ಗಳನ್ನ ಇಲ್ಲಿ ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು, ಸ್ಕ್ಯಾಪುಲಾ. ಅರ್ಥ ಆಗ್ತಿದೆಯಾ? ಎಸ್, ದಿಸ್ ಇಸ್ ಅ ಪೆಕ್ಟೋರಲ್ ಗ್ರಿಡಲ್. It's an entire large triangular flat bone. It is present in a dorsal part of the thorax. ಅಂದ್ರೇನು, ಇಲ್ಲಿ ನಮ್ಮ ಎಂಟೈರ್ ಲಂಗ್ಸ್ ರೀಜನ್ ಇದೆಯಲ್ವಾ, ಅದ್ರ ಹಿಂಭಾಗದಲ್ಲಿ ನಾವೇನ್ ನೋಡ್ತೇವೆ, ಯಾವ ಏರಿಯಾದಲ್ಲಿದೆ, ಎಸ್ಪೆಷಲಿ 7th ಏರಿಯಾ ತನಕ ಕೂಡ ಮಿಡ್ ರಿಬ್ ಬರುತ್ತಲ್ಲ, 7th ಏರಿಯಾ ತನಕ ಕವರ್ ಅಪ್ ಆಗಿರುತ್ತೆ. ಶೋಲ್ಡರ್ ಸ್ಕ್ಯಾಪುಲಾ or shoulder blade. This shoulder blade slightly elevated in the upper area. This bone is known as collarbone. And especially this ridge protects the flat expanded component. This is known as acromion. Acromion. ಈ ಏರಿಯಾನ ಏನ್ ಹೇಳ್ತೀವಿ ನಾವು, ಎಕ್ರೋಮಿಯಾನ್ ಹೇಳ್ತೀವಿ. ಈ ಹ್ಯಾಂಡ್ಸ್ಗೆ ಮತ್ತೆ ಶೋಲ್ಡರ್ ಬ್ಲೇಡ್ಗೆ ಏನ್ ಮಾಡುತ್ತೆ, ಕನೆಕ್ಷನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ದಟ್ the cavity is also known as glenoid cavity. This is about the shoulder scapula or shoulder blade. Then the fourth one is
pelvic girdle. Okay, now second type of human skeleton na 4ನೇ type ಅಲ್ಲಿ ಇದೀವಿ, that is pelvic girdle. pelvic girdle ಅಂತಂದ್ರೆ ಏನು ಅರ್ಥ ಆಗ್ತಿದೆಯಾ? ಎಲ್ಲಿಗೆ ಗೊತ್ತಾಗ್ತಿದೆ ಅಲ್ವಾ? ಎಸ್, ಎಂಟೈರ್ ನಮ್ಮ ಸ್ಟಮಕ್ ರೀಜನ್ ಅಂಡ್ ದೆನ್ ಇಂಟೆಸ್ಟೈನ್ ರೀಜನ್ ಇಲ್ಲಿಗೆ ಎಂಡ್ ಆಗುತ್ತೆ, ಇಲ್ಲಿ ಹೋಗಿ ಮೇಲ್ಗಡೆ ಕುತ್ಕೊಂಡಿರುತ್ತೆ ಹೀಗೆ. This pelvic girdle majorly have two region, that's why it's a two bone formed of two coxal bones. ಇದನ್ನ ನಾವೇನ್ ಹೇಳ್ತೀವಿ? coxal. Two coxal bones. Each coxal bone is formed by the major three bones. It's ileum. ಮೇಲ್ಗಡೆ ಪೋರ್ಷನ್ ಏನಿದೆ, ಅಪ್ಪರ್ ಪೋರ್ಷನ್ ಅನ್ನ ನಾವು ಇಲಿಯಂ ಅಂತ ಹೇಳ್ತೀವಿ. Then the middle portion is known as pubis. ಇಲ್ಲಿದಲ್ಲ, ಇದನ್ನ ಈ ಏರಿಯಾನ ಸೆಕೆಂಡ್ ಏರಿಯಾನ ಪ್ಯೂಬಿಸ್ ಅಂತ ಹೇಳ್ತೀವಿ. ಅಂಡ್ ದ ಥರ್ಡ್ ಲೇಯರ್ ಆರ್ at the below layer is known as ischium ಅಂತ ಹೇಳ್ತೀವಿ. ಓಕೆ, ಎಸ್. It's a one ileum, second is pubis, and the third lower part is the ischium. ಇಲ್ಲಿದಲ್ವಾ, ಯು ಶೇಪ್ ಅಲ್ಲಿ ಇರುವಂತದ್ದು ಇದು ಥರ್ಡ್ ಪೋರ್ಷನ್. ಎಂಟೈರ್ 3 ಬೋನ್ಸ್ ಸೆಟ್ ಏನಿದೆ ನಮ್ಗೆ ಪೆಲ್ವಿಕ್ ಗ್ರಿಡಲ್ಸ್ ನ ಕೊಡ್ತಾ ಹೋಗುತ್ತೆ. In between that two coaxial bone, there is a one soft bone is there. This is known as cartilage. Okay, yes. If we separate the two coaxial bone, we can easily observe the things. ಈ ಬೋನ್ ಕಾಕ್ಸಿಯಲ್ ಬೋನ್ ಅನ್ನ ಫ್ಯೂಸ್ ಆಗಿರೋದನ್ನ ನಾವು ಓಪನ್ ಮಾಡಿದ್ರೆ ನೀಟಾಗಿ ನಾವು ಪ್ರತಿಯೊಂದು ಪೋರ್ಷನ್ ಏನಾಗುತ್ತೆ ಕರೆಕ್ಟ್ ಆಗಿ ಅಪಿಯರ್ ಆಗುತ್ತೆ. At the point of fusion of ileum, ischium and then pubis, there is a cavity. ಇಲ್ಲೇನಾಗಿರುತ್ತೆ, ಕಂಪ್ಲೀಟ್ ಆಗಿ ಕವರ್ ಅಪ್ ಆದಾಗ ಇಲ್ಲೊಂದು ಕ್ಯಾವಿಟಿ ಕ್ರಿಯೇಟ್ ಆಗುತ್ತೆ. ಜಸ್ಟ್ ಲೈಕ್ ದಿಸ್, ಈ ತರ ಕ್ಯಾವಿಟಿ. ಈ ಕ್ಯಾವಿಟಿನ ಏನ್ ಹೇಳ್ತೀವಿ ಇಲ್ಲಿ? ಎಸಿಟಾಬುಲಮ್. ಎಂಟೈರ್ ಕ್ಯಾವಿಟಿನ ನಾವೇನ್ ಹೇಳ್ತೀವಿ? ಎಸಿಟಾಬುಲಮ್, ಟು ವಿಚ್ ದ ಥೈ ಬೋನ್ ಆರ್ ಆರ್ಟಿಕ್ಯುಲೇಟ್ಸ್. ಈ ಕಂಪ್ಲೀಟ್ ಏರಿಯಾದಲ್ಲಿ ನಮ್ಮ ಥೈ ಬೋನ್ ಏನಾಗುತ್ತೆ ಹೀಗೆ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ಒಂದು ಜಾಯಿಂಟ್ ಅಲ್ಲಿ ಲೆಗ್ಸ್ ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವ ಏರಿಯಾ ಅದು? ಎಸಿಟಾಬುಲಮ್. ಓಕೆ, ಅಂಡ್ ಫೈನಲಿ ದ ಟೂ ಹಾಫ್ಸ್ ಆಫ್ ದ pelvic girdle meet ventrally to form a pubic symphysis. ಇಲ್ಲಿ ಈ ಏರಿಯಾ ಏನಿದೆ, ಈ ಪೋರ್ಷನ್ ಏನಿದೆ ಕಂಪ್ಲೀಟ್ ಆಗಿ ಇದನ್ನ ಪ್ಯೂಬಿಸ್ ಬೋನ್ ಅಂತ ಹೇಳ್ತೀವಿ. ಅದು ಎರಡು ಕಡೆ ಮೀಟ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಕಾರ್ಟಿಲೇಜ್ ಬೋನ್. ಓಕೆ, ಎಸ್. ಇದನ್ನ ನಾವೇನ್ ಹೇಳ್ತೀವಿ? pubic symphysis. This area, slender like structure. ಈ ಎರಡನ್ನು ಕನೆಕ್ಟ್ ಮಾಡೋದು ಯಾವುದು? ಫೈಬರಸ್ ಲೈಕ್ ಕಾರ್ಟಿಲೇಜ್ ಬೋನ್. Okay, yes, this is about the, this is a sacrum again, and this is a complete tailbone, coaxial bone. ಅರ್ಥ ಆಗ್ತಿದೆಯಾ? Yes, all this about the pelvic girdle. Then let's continue the joints in our body. ಇಲ್ಲಿ ತನಕ ಏನಾಯ್ತು, ನಮಗೆ ಸ್ಟ್ರಕ್ಚರಲ್ ಫಾರ್ಮೇಶನ್ ಗೊತ್ತಾಯ್ತು. ಈಗ ಈ ಸ್ಟ್ರಕ್ಚರಲ್ ಫಾರ್ಮೇಶನ್ಗೆ ಕೆಲವೊಂದು ಅಟ್ಯಾಚ್ಮೆಂಟ್ಸ್ ಗಳಿದೆ. ಜಸ್ಟ್ ಲೈಕ್ ನಟ್ಟು ಬೋಲ್ಟ್ ಹೇಗಿರುತ್ತಲ್ಲ, ಕಾರಲ್ಲಿ ಇರ್ಬೋದು, ಸೈಕಲ್ ಅಲ್ಲಿ ಇರ್ಬೋದು, ಅಥವಾ ಡೋರ್ಸ್ ಗಳಿಗಿರ್ಬೋದು, ಅದು ಇದ್ರೆ ಮಾತ್ರ ಏನ್ ಮಾಡ್ಬೋದು, ನಾವು ಈಸಿಯಾಗಿ ಮೂವ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಕಂಟಿನ್ಯೂ ದ ಸೇಮ್ ಥಿಂಗ್ ಇನ್ ಅವರ್ ಬಾಡಿ, ದಟ್ಸ್ ಇಸ್ ಜಾಯಿಂಟ್ಸ್. ಎಸ್,
The joints are points of a contact between the bones. ಹಾಗಾದ್ರೆ ಜಾಯಿಂಟ್ಸ್ ಅಂದ್ರೆ ಏನು? It's a contact point between the two bones. Otherwise, bones and then cartilage. ಎರಡು ಕಾಂಬಿನೇಷನ್ ಅಲ್ಲೂ ಕೂಡ ಇರ್ಬೋದು. ಒಂದು ಬೋನ್ ಟು ಬೋನ್, ಇನ್ನೊಂದು ಬೋನ್ ಟು cartilages. Again, there are majorly 3 types. Fibrous joint. It's immovable. Immovable ಅಂತಂದ್ರೇನು? Non-moving joints. And then cartilaginous joints. It's a slightly movable joints or partly moving joints. And then synovial joint. It's completely movable. Just like our ಮಂಡಿ ಅಲ್ವಾ? ಫ್ರೀ ಆಗಿ ನಾವು ಮೂವ್ ಮಾಡ್ತಾ ಹೋಗ್ಬೋದು. 180 ಮಾಡ್ಬೋದು, 90 ಮಾಡ್ಬೋದು, 45 ಡಿಗ್ರಿ ಆಂಗಲ್ ಅಲ್ಲಿ ಕೂಡ ಮಾಡ್ತಾ ಹೋಗ್ಬೋದು. ನಮಗೆ ಎಷ್ಟು ಬೇಕು ಅಷ್ಟನ್ನ. ಸೊ ಎಷ್ಟು ಟೈಪ್ ಇರುವಂಥದ್ದು? ನಾನ್ ಮೂವಿಂಗ್, ದಟ್ ಈಸ್ ಇಮೂವಬಲ್ ಜಾಯಿಂಟ್, ಸ್ಲೈಟ್ಲಿ ಮೂವಬಲ್ ಜಾಯಿಂಟ್, ಅಂಡ್ ದೆನ್ ಕಂಪ್ಲೀಟ್ ಮೂವಬಲ್ ಜಾಯಿಂಟ್ಸ್. Let's continue the first one by one. The first one is fibrous joints or immovable joints. It is totally present in the skull area. ನಾವು ಆಲ್ರೆಡಿ ನೋಡಿದೀವಲ್ವಾ? ಇಟ್ಸ್ 22 ಬೋನ್ಸ್ ಏನಿದೆ ಕಂಪ್ಲೀಟ್ ಆಗಿ ಫೈಬರಸ್ ಜಾಯಿಂಟ್ಸ್ ಇಂದ ಆಗಿರುವಂಥದ್ದು. ಇಲ್ಲಿದೆ ಇದೆಲ್ಲದನ್ನು ಫಿಟ್ ಮಾಡಿರೋದು ಯಾವುದು? ಫೈಬರಸ್ ಜಾಯಿಂಟ್ಸ್. Okay, it's an immobile joint. For example, sutures between flat skull bones. ಈ ಕಂಪ್ಲೀಟ್ ಆಗಿ ನೀವು ಲ್ಯಾಗೋ ಬರುತ್ತಲ್ವಾ, ಒಂದ್ರ ಮೇಲೆ ಒಂದು ಕೂರಿಸ್ಕೊಂಡು ನೀಟಾಗಿ ಫಿಕ್ಸ್ ಮಾಡುವಂಥದ್ದು. ಹೀಗೆ ಬಾಕ್ಸಸ್ ತರ ಬರ್ತಾ ಹೋಗುತ್ತಲ್ಲ, ಅದನ್ನ ಲ್ಯಾಗೋ ಅಂತ ಹೇಳ್ತೇವೆ. ಹೇಗ್ ಬೇಕಾದ್ರೂ ಅದನ್ನ ಹಾಗೆ ಜೋಡಿಸ್ತಾ ಹೋಗ್ಬೋದು. ಸೊ ಸಚ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಫೈಬ್ರಸ್ ಜಾಯಿಂಟ್ಸ್, ಬಟ್ ಇಟ್ಸ್ ಟೋಟಲಿ ಅ ಕಾಂಪ್ಯಾಕ್ಟ್ ಜಾಯಿಂಟ್ಸ್. ಇಲ್ಲಿ ಮೂವ್ ಮಾಡೋದಕ್ಕೆ ಚಾನ್ಸ್ ಇರೋದಿಲ್ಲ. ಹಾಗಾಗಿ ಇಮ್ಮೂವಬಲ್ ಜಾಯಿಂಟ್ಸ್. ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡಿರೋ ತರ ಇರುತ್ತೆ. ಹಾಗಾಗಿ ಫ್ಯೂಚರ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಯಾವುದಕ್ಕೆ? ಇಮ್ಮೂವಬಲ್ ಜಾಯಿಂಟ್ಸ್ಗೆ. ಅರ್ಥ ಆಗ್ತದೆಯಾ? ಎಸ್. ದೆನ್ ಸೆಕೆಂಡ್ ಟೈಪ್ ಆಫ್ ಜಾಯಿಂಟ್ಸ್ ಆರ್ ಕಾರ್ಟಿಲೇಜಿನಸ್ ಜಾಯಿಂಟ್ಸ್. ಇಟ್ಸ್ ಸ್ಲೈಟ್ಲಿ ಮೂವಬಲ್. ನಿಮ್ಮ ಸ್ಪೈನಲ್ ಕಾರ್ಡ್ ಅನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ರೈಟ್ ನಾವು ನಿಮ್ಗೆ ಹಾರ್ಡ್ಲಿ ಎಷ್ಟು 1 hour ತನಕ ಕುತ್ಕೊಂಡಿದ್ದೀರಿ. ಒಂದೇ ಆಂಗಲ್ ಅಲ್ಲಿ ಕುತ್ಕೊಳ್ಳೋಕ್ಕಾಗತ್ತಾ? ಇಲ್ಲ ಅಲ್ವಾ? ಯು ಕ್ಯಾನ್ ಫಿಕ್ಸ್ ಯುವರ್ ಹೆಡ್ ಅಂಡ್ ಇವನ್ ಇನ್ ಯುವರ್ ಬ್ಯಾಕ್. ಸ್ಪೈನಲ್ ಕಾರ್ಡ್ ಅನ್ನ, ವರ್ಟಬ್ರನ ನೀವು ಸ್ವಲ್ಪ ಆಂಗಲ್ ಅಲ್ಲಿ ಮೂವ್ ಮಾಡ್ಬೋದು, ಬೆಂಡ್ ಮಾಡ್ಬೋದು ಅಲ್ವಾ? ದಟ್ ಈಸ್ ಅ ಕಾರ್ಟಿಲೇಜಿನಸ್ ಜಾಯಿಂಟ್ಸ್ ಅಂಡ್ ಆಲ್ಸೋ ಸ್ಲೈಟ್ಲಿ ಮೂವಬಲ್. ಏನು ಕಂಪ್ಲೀಟ್ ಆಗಿ 160ಗೆ ಟರ್ನ್ ಮಾಡಕ್ ಬರುತ್ತಾ ಇದನ್ನ? ಇಲ್ಲ ಅಲ್ವಾ? ಹಾರ್ಡ್ಲಿ ಏನ್ ಮಾಡ್ಬೋದು, 180 ಮಾಡ್ಬೋದು ಮ್ಯಾಕ್ಸಿಮಮ್, 180 ಡಿಗ್ರಿ ಆಂಗಲ್ ಅಲ್ಲಿ. ಸೊ ಹಿಯರ್ ಇಟ್ಸ್ ಅ ಸ್ಲೈಟ್ಲಿ ಮೂವಬಲ್ ಜಾಯಿಂಟ್ಸ್. ಬೋನ್ಸ್ ಆರ್ ಜಾಯಿಂಟ್ ಟುಗೆದರ್ ವಿತ್ ಹೆಲ್ಪ್ ಆಫ್ ಕಾರ್ಟಿಲೇಜ್. ಇಲ್ಲಿ ಪ್ರತಿಯೊಂದು ವರ್ಟೆಬ್ರಾ ಏನಿದೆ, T1, T2, T3 ಅಂತೆಲ್ಲ ಪ್ರತಿಯೊಂದು ಪೋರ್ಷನ್ ಇದೆ ಇದಕ್ಕೆ. ಇವನ್ L1, L2, L3, ಸೇಕ್ರಲ್ ಅಲ್ಲಿ S1 ಅಂಡ್ ದೆನ್ S2, S3. ಇಟ್ಸ್ ಎ ಕಾಕ್ಸಿಯಲ್ ಬೋನ್ ಅಲ್ವಾ? ಹೀಗೆ ಪ್ರತಿಯೊಂದು ಪೋರ್ಷನ್ ಏನಾಗಿದೆ, ಕಂಪಾರ್ಟ್ಮೆಂಟ್ ಏನಿದೆ, ಇನ್ ಬಿಟ್ವೀನ್ ದಟ್ ದರ್ ಇಸ್ ಅ ಸಾಫ್ಟ್ ಬೋನ್. ದಿಸ್ ಬೋನ್ಸ್ ಆರ್ ನೋನ್ ಆಸ್ cartilages. Example, joints between the adjacent vertebra. ಇದನ್ನ ನಾವೇನ್ ಹೇಳ್ತೀವಿ, ಒಂದ್ರ ಪಕ್ಕ ಇನ್ನೊಂದು ಇರುವಂತ ವರ್ಟೆಬ್ರಾನ ನಾವೇ ಯಾವ್ದ್ರಲ್ಲಿ ಜಾಯಿಂಟ್ ಆಗಿರೋದು? ಕಾರ್ಟಿಲೇಜಿನಸ್ ಸಬ್ಸ್ಟೆನ್ಸಸ್ ಇಂದ ಜಾಯಿಂಟ್ ಆಗಿದೆ. ಹಾಗಾಗಿ ನಾವು ಸ್ಲೈಟ್ ಆಗಿ ಮೂವ್ ಮಾಡ್ಬೋದು. ದೆನ್ ದ ಥರ್ಡ್ ಈಸ್ synovial joints. ಅಲ್ವಾ? It's a completely movable joints. They are characterized by the presence of a fluid. This is a fluid. ಇಲ್ಲಿ ಫ್ಲೂಯಿಡ್ ಇರುತ್ತೆ, ಜೆಲ್ಲಿ ಲೈಕ್ ಸಬ್ಸ್ಟೆನ್ಸಸ್. ಇಟ್ ಮೇಜರ್ಲಿ ಹ್ಯಾವ್ ಹೈಲೋಯುರೋನಿಕ್ ಆಸಿಡ್. ಈ ಆಸಿಡ್ ಏನ್ ಮಾಡುತ್ತೆ, ಫ್ರಿಕ್ಷನ್ಲೆಸ್ ಪ್ರಾಪರ್ಟಿನ ಕೊಡ್ತಾ ಹೋಗುತ್ತೆ. ಮೂವ್ಮೆಂಟ್ ಮಾಡುವಾಗ ಸೌಂಡ್ ಬರೋದಿಲ್ಲ. ಈ ತರ ಸೌಂಡ್ ಬರ್ತಾ ಇದೆ ಅಂತಂದ್ರೇನು,
ಅಲ್ಲಿ ಕ್ಯಾಪ್ ಏನಾಗಿದೆ, ಸೈನೋವಿಯಲ್ ಜಾಯಿಂಟ್ಸ್ ಅಲ್ಲಿ ಲಿಕ್ವಿಡ್ ಪೋರ್ಷನ್ ಕಡಿಮೆ ಆಗಿದೆ, ದಟ್ ಲೀಡ್ಸ್ ಟು ದ ಪೇನ್ ಕೂಡ ಆಗುತ್ತೆ, ಇನ್ಫ್ಲಮೇಷನ್ ಕೂಡ ಆಗ್ತಾ ಹೋಗುತ್ತೆ. ದಟ್ ಫ್ಲೂಯಿಡ್ ಫಿಲ್ಡ್ ವಿತ್ ಸೈನೋವಿಯಲ್ ಕ್ಯಾವಿಟಿ, ಇದನ್ನ ನಾವೇನ್ ಹೇಳ್ತೀವಿ, ಎಂಟೈರ್ ಆಗಿ ಈ ಕ್ಯಾವಿಟಿನ ನಾವೇನ್ ಹೇಳ್ತೀವಿ, ಸೈನೋವಿಯಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಅಗೇನ್ ಆ ಫ್ಲೂಯಿಡ್ ಅನ್ನ ಸೈನೋವಿಯಲ್ ಫ್ಲೂಯಿಡ್ ಅಂತ ಕೂಡ ಹೇಳ್ತೀವಿ. This entire surface which helpful for the attachment of the two limbs, ಏನು ಅಪ್ಪರ್ ಲಿಂಬ್ ಮತ್ತೆ ಲೋಯರ್ ಲಿಂಬ್. ಎಲ್ಲಿ ಬರುತ್ತೆ ನಮಗೆ, ಹಿಂಡ್ ಲಿಂಬ್ ಅಲ್ಲಿ ಬರುತ್ತೆ. ಅಂದ್ರೆ ಲೆಗ್ಸ್ ಫಾರ್ಮೇಶನ್ ಆಗುವಾಗ ಎರಡು ಬೋನ್ಗಳು ಅಟ್ಯಾಚ್ ಆಗೋದಕ್ಕೆ ಈ ನೀ ಕ್ಯಾಪ್ ಅನ್ನೋದೇನಿದೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ಅ ಸೈನೋವಿಯಲ್ ಜಾಯಿಂಟ್ಸ್. ಅರ್ಥ ಆಗ್ತಿದೆಯಾ? ಎಸ್. Again, there are so many types of synovial joints are there. So each and everything is placed in a different position. Synovial joints ಏನಾಗಿದೆ, ಕೆಲವೊಂದು ಬೇರೆ ಬೇರೆ ಪೋರ್ಷನ್ ಅಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ಸ್. ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ಸ್ ಅಂದ್ರೆ ಏನು, ಬೋನ್ ಏನಾಗಿರುತ್ತೆ, ಅದರ ಎಂಡ್ ಏನಿದೆ ಅಥವಾ ಅದ್ರ ಸ್ಟಾರ್ಟಿಂಗ್ ಹೆಡ್ ಏನಿರುತ್ತೆ ಬಾಲ್ ಶೇಪ್ ಅಲ್ಲಿ ಇರುತ್ತೆ, ಅದನ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲೊಂದು ಸಾಕೆಟ್ ಇರುತ್ತೆ. ಈ ಸಾಕೆಟ್ ಅಲ್ಲಿ ನೀಟಾಗಿ ಅದೇ ಶೇಪ್ ಅಲ್ಲಿ ಕುತ್ಕೊಳ್ಳುತ್ತೆ. ದಿಸ್ ಇಸ್ ಅ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್. ದಿಸ್ ಕೈಂಡ್ ಆಫ್ ಅಟ್ಯಾಚ್ಮೆಂಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಶೋಲ್ಡರ್ ಜಾಯಿಂಟ್ ಅಂಡ್ ದೆನ್ ಹಿಪ್ ಜಾಯಿಂಟ್. ಇಲ್ಲಿ ಬ್ಲೂ ಕಲರ್ ಅಲ್ಲಿ ಇದೆಯಲ್ಲ, ಶೋಲ್ಡರ್ ಜಾಯಿಂಟ್ ಅಲ್ಲೂ ಹಾಗೆ ಇರುತ್ತೆ, ಈ ಹಿಪ್ ಜಾಯಿಂಟ್ ಅಲ್ಲಿ ಕೂಡ ಹೀಗಿರುತ್ತೆ. ಸಪೋಸ್ ಆಕ್ಸಿಡೆಂಟ್ ಎಲ್ಲ ಆದಾಗ ಅಥವಾ ಕಂಪ್ಲೀಟ್ ಆಗಿ ಬಿದ್ದಾಗ, ಮೇಲ್ಗಡೆಯಿಂದ ಬಿದ್ದಾಗ ಏನಾಗುತ್ತೆ, ಈ ಜಾಯಿಂಟ್ಸ್ ಗಳು ಹೊರಟೋಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜ್ ಆಗೋದನ್ನ ರಾಡ್ ಮೂಲಕ, ರಾಡ್ ನ ಇಲ್ಲಿ ಫಿಕ್ಸ್ ಮಾಡ್ತಾರೆ. ಇದೇ ಶೇಪ್ ಅಲ್ಲಿ ಇರುವಂತ ರಾಡ್ಸ್ ಅನ್ನ ಫಿಕ್ಸ್ ಮಾಡಿ ಮೂವ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಓಕೆ, ದಟ್ ಈಸ್ ಅ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ಸ್. ಎಲ್ಲಿ ನೋಡ್ತೀವಿ ನಾವು, in the shoulder joint and then hip joint. Second type of synovial joint is hinge joint. Hinge joint is present at the ankle. Ankle ಅಂದ್ರೆ ಏನು, ನೀವು ಕಾಲ್ ಪಾದದ ಮೇಲ್ಗಡೆ ಇರುವಂತ ಒಂದು ಪೋರ್ಷನ್. ಇದನ್ನ ಪಾದನ ಮೂವ್ ಮಾಡೋದಕ್ಕೆ ಒಂದಷ್ಟು ಫ್ರಿಕ್ಷನ್ ಲೆಸ್ ಇಲ್ಲದೆ ಇರುವಂತ ಕೆಲಸ ಮಾಡೋದಕ್ಕೆ ಏನ್ ಬೇಕಾಗುತ್ತೆ, ಜಾಯಿಂಟ್ ಅಲ್ಲಿ ಒಂದು ಚಿಕ್ಕದಾಗಿರುವಂತ ಒಂದು ಬೋನ್ಸ್ಗಳು ಬೇಕಾಗುತ್ತೆ. ದಟ್ ಈಸ್ ಅ ಹಿಂಜ್ ಜಾಯಿಂಟ್. ಇದು ಹಿಂಜ್ ಜಾಯಿಂಟ್. ಇಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ನೀ ಜಾಯಿಂಟ್ ಆಸ್ ವೆಲ್ ಆಸ್ ಎಲ್ಬೋ. ಎಲ್ಬೋ ಅಂತಂದ್ರೇನು, ನಿಮ್ಮ ಮೊಣಕೈ. ಮೊಣಕೈ ಇದೆಯಲ್ವಾ, ಅದಕ್ಕೆ ಎಲ್ಬೋ ಅಂತ ಹೇಳ್ತೇವೆ. ಈವನ್ ಫಿಂಗರ್ಸ್ ಅಲ್ಲೂ ಕೂಡ ನಾವು ಹಿಂಜ್ ಜಾಯಿಂಟ್ಸ್ ಅನ್ನ ನೋಡ್ತೀವಿ. ಅಂಡ್ ಈವನ್ ನೀ ಪೋರ್ಷನ್ ಅಲ್ಲೂ ಕೂಡ ಹಿಂಜ್ ಜಾಯಿಂಟ್ ನ ನೋಡ್ತಾ ಹೋಗ್ತೀವಿ. ಈವನ್ ಟೋಸ್ ಅಂತಂದ್ರೇನು, ಕಾಲಿನ ಬೆರಳುಗಳು. ಅರ್ಥ ಆಗ್ತಿದೆಯಾ? ನೆನ್ಪಿಟ್ಕೋಬೇಕು ಇದನ್ನೆಲ್ಲ. ಎಸ್. ಅಂಡ್ ದೆನ್ ಪೈವೋಟ್ ಜಾಯಿಂಟ್ಸ್. ಇಟ್ಸ್ ಅ ಕಂಪ್ಲೀಟ್ ಜಾಯಿಂಟ್ ಸೆಕ್ಷನ್ ಬಿಟ್ವೀನ್ ಅಟ್ಲಾಸ್ ಅಂಡ್ ದೆನ್ ಆಕ್ಸಿಸ್. ಅಟ್ಲಾಸ್ ಅಂದ್ರೇನು, ನಮ್ಮ ಸ್ಪೈನಲ್ ಕಾರ್ಡಿನ ಬೆನ್ನಿನ ಹುರಿಯ ಮೇಲ್ಭಾಗ, ಫಸ್ಟ್ ಪೋರ್ಷನ್. ಹೆಡ್ ಪೋರ್ಷನ್ ಅನ್ನ ಕಂಪ್ಲೀಟ್ ಆಗಿ ಅಟ್ಯಾಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಸ್ ವೆಲ್ ಆಸ್ ದ ಎಲ್ಬೋ. ಎಲ್ಬೋ ರೀಜನ್ ಅಲ್ಲೂ ಕೂಡ ಪೈವೋಟ್ ಜಾಯಿಂಟ್ಸ್ ಇದೆ. ದಿಸ್ ಇಸ್ ಅ, ಇಲ್ಲಿ ಚಿಕ್ಕದಾಗಿರುವಂತ ಒಂದು ಎರಡು ಬೋನ್ ಅನ್ನ ಅಟ್ಯಾಚ್ ಮಾಡೋ ಕೆಪಾಸಿಟಿ ಯಾವುದಕ್ಕಿರುತ್ತೆ, ಪೈವೋಟ್ ಜಾಯಿಂಟ್ಸ್ ಇದೆ. ಸ್ಟಾರ್ಟಿಂಗ್ ಪೋರ್ಷನ್ ಅಲ್ಲಿ ಇರುತ್ತೆ, ಹೀಗಿರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಪೈವೋಟ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ದೆನ್ ಗ್ಲೈಡಿಂಗ್ ಜಾಯಿಂಟ್ಸ್. ದರ್ ಇಸ್ ಅ ಜಾಯಿಂಟ್ ಬಿಟ್ವೀನ್ ಕಾರ್ಪೆಲ್ಸ್. ಕಾರ್ಪೆಲ್ಸ್ ಅಂದ್ರೇನು, ನಮ್ಮ ಕೈಯ ಮೇಲ್ಭಾಗದಲ್ಲಿ ಇರುವಂತಹದ್ದು. ಮಣಿಕಟ್ಟು ಆದ್ಮೇಲೆ ನೀವು ವಾಚ್ ಕಟ್ತಿರಲ್ವಾ ಈ ಏರಿಯಾದಲ್ಲಿ, ಅದ್ರ ಮೇಲ್ಗಡೆ ಇರುವಂತ ಬೋನ್ಸ್. ಇದೇನ್ ಮಾಡುತ್ತೆ, ನೀವು ಯಾವ ಆಂಗಲ್ ಅಲ್ಲಿ ಬೇಕಾದ್ರೂ ಹ್ಯಾಂಡ್ಸ್ ನ ಟ್ವಿಸ್ಟ್ ಮಾಡ್ಬೋದು. ಜಸ್ಟ್ ಲೈಕ್ ಈ ಪೋರ್ಷನ್. ಇಲ್ಲೇನಾಗುತ್ತೆ, ಪ್ರತಿಯೊಂದು ಕೂಡ ಚಿಕ್ಕದಾಗಿರುವಂತ ಒಂದು ಕಂಪಾರ್ಟ್ಮೆಂಟ್ಸ್ ತರ ಇದೆ. ದಟ್ ಈಸ್ ಅ ಗ್ಲೈಡಿಂಗ್ ಮೂವ್ಮೆಂಟ್. ಇಟ್ ಹೆಲ್ಪ್ಫುಲ್ ಫಾರ್ ದ
ಗ್ಲೈಡಿಂಗ್ ಪರ್ಪಸ್, ಯಾವ ಆ್ಯಂಗಲ್ ಅಲ್ಲಾದರೂ ಕೂಡ ಗ್ಲೈಡ್ ಆಗುತ್ತೆ. ಓಕೆ, ಒನ್ ಬೈ ಒನ್ ಸರಿತಾ ಹೋಗುತ್ತೆ. ಸೊ ದಟ್ ವಿಲ್ ಹೆಲ್ಪ್ಫುಲ್ ಫಾರ್ ದ ಲಿಫ್ಟಿಂಗ್ ಪರ್ಪಸ್, ಹೋಲ್ಡಿಂಗ್ ಪರ್ಪಸ್, ಕ್ಯಾಚಿಂಗ್ ಪರ್ಪಸ್. ಇದೆಲ್ಲ ಹೇಗಾಗಿರೋದು ಅಂದರೆ ನಮ್ಮ ಮಂಗನಿಂದ ಮಾನವ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಗೋರಿಲಾ ಅಥವಾ ಚಿಂಪಾಂಜೀಸ್ನ ನಾವು ಅಬ್ಸರ್ವ್ ಮಾಡಿದ್ರೆ ಈ ಗ್ಲೈಡಿಂಗ್ ಜಾಯಿಂಟ್ಸ್ ಏನಿದೆ ಅಥವಾ ಅಂಗೈ ಪೋರ್ಷನ್ ಏನಿದೆ ಕಂಪ್ಲೀಟ್ ಆಗಿ ಕಡಿಮೆ ಇದೆ. ಜಸ್ಟ್ ಲೈಕ್ ನಮ್ಮಷ್ಟು ತುಂಬ ವೆಲ್ ಡೆವಲಪ್ ಆಗಿಲ್ಲ. ಹಾಗಾಗಿ ಆಲ್ ದೀಸ್ ಆರ್ ಹೆಲ್ಪ್ಫುಲ್ ಫಾರ್ ಅಸ್ ಟು ಕ್ಯಾರಿ ದ ಥಿಂಗ್ಸ್. ಕೆಲಸ ಮಾಡೋದಕ್ಕೆ ಅಂತಾನೆ ಆಗಿರುವಂಥ ಬೋನ್ ಯಾವುದು ಇಲ್ಲಿ? ದ ಗ್ಲೈಡಿಂಗ್ ಜಾಯಿಂಟ್ಸ್, ದ ಕಾರ್ಪೆಲ್ ಬೋನ್ಸ್. ಕಾರ್ಪೆಲ್ ಬೋನ್ಸ್ ನಮಗೆ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ. And the last type of synovial joint is saddle joint. Saddle ಅಂದ್ರೇನು? It's a joint between carpal and then metacarpal of thumb. ಯಾಕಂದ್ರೆ ಹೆಬ್ಬೆರಳಿಂದ ಸಪರೇಟ್ ಆಗಿ ಇರುತ್ತೆ ಅಲ್ಲಿ. ಇಟ್ಸ್ ಅ ಸ್ಯಾಡಲ್ ಜಾಯಿಂಟ್. ಕಾರ್ಪಲ್ ಅಂಡ್ ದೆನ್ ಮೆಟಾಕಾರ್ಪಲ್, ಅಂಗೈ ಮತ್ತೆ ಮಣಿಕಟ್ಟಿನ ನಂತರಕ್ಕಿರುವಂಥ ಒಂದು ಎಂಟೈರ್ ಜಾಯಿಂಟನ್ನು ನಾವೇನು ಹೇಳ್ತೀವಿ? ಸ್ಯಾಡಲ್ ಜಾಯಿಂಟ್ ಅಂತ ಹೇಳ್ತೀವಿ. ಸಪ್ರೇಟ್ ಆಗಿರುವಂಥ ಒಂದು ಸಿಂಗಲ್ ಬೋನ್ ದಟ್ ಈಸ್ ಎಸ್ಪೆಷಲಿ ಅಬ್ಸರ್ವ್ಡ್ ಇನ್ ದ ಥಂಬ್ ರೀಜನ್. ಥಂಬ್. So all these about the different types of which one? Joints. And then so if you want any kind of notes, you can take down here. ಕೆಲವೊಂದನ್ನ ನೋಟ್ ಡೌನ್ ಮಾಡ್ಕೋಬೇಕು ಅಂತಿದ್ರೆ, yes, of course I will give time here. Any doubts? Any doubts? ಏನಾದರೂ ಡೌಟ್ಸ್ ಇದೆಯಾ? ನಾನು ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ತೇನೆ. ಏನಾದರೂ ಡೌಟ್ಸ್ ಇದ್ರೆ ಹೇಳಿ. Yes, let's continue the disorder of muscular and then skeletal system. Yes, ಇಲ್ಲಿ ತನಕ ನಾವೇನು ನೋಡಿದ್ವಿ? ಅರೇಂಜ್ಮೆಂಟ್ಸ್ ಅನ್ನು ನೋಡ್ತಾ ಹೋದ್ವಿ, ಮೆಕ್ಯಾನಿಸಮ್ ಕೂಡ ನೋಡಿದ್ವಿ. ಈಗ ಕೆಲವೊಂದು ಡಿಸಾರ್ಡರ್ ನೋಡ್ತಾ ಹೋಗೋಣ. ದಟ್ ಈಸ್ ಫಸ್ಟ್ ಡಿಸಾರ್ಡರ್ ಆಫ್ ಮಸಲ್ ಅಂಡ್ ದೆನ್ ಸ್ಕೆಲೆಟಲ್ ಸಿಸ್ಟಮ್ ಈಸ್ ಮೆಸ್ಥೀನಿಯಾ ಗ್ರಾವಿಸ್. It's also related central nervous system. Any blockages in central nervous system and then related to the motor nerves, this kind of disorder can be seen. ಯಾವುದದು? ಮೆಸ್ಥೀನಿಯಾ ಗ್ರಾವಿಸ್. ಏನಾಗಿರುತ್ತೆ? ಒಂದು ಸೈಡಿನ ಕಣ್ಣಿನ ಪೋರ್ಷನ್ ಏನಿರುತ್ತೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರುತ್ತೆ. ಇಟ್ಸ್ ಆಟೋ ಇಮ್ಯೂನ್ ಡಿಸಾರ್ಡರ್. ಇಟ್ ಅಫೆಕ್ಟ್ಸ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ and it leads to the fatigue, weakening and then paralysis of skeletal muscles. ಈ ನರ್ವ್ ಸೆಲ್ಸ್ ಏನಿದೆ ಮಸಲ್ ಮೇಲ್ಗಡೆಗೆ ಅಸಿಟೈಲ್ ಕೋಲಿನ್ ಅನ್ನ ರಿಲೀಸ್ ಮಾಡಿದಾಗ ಅದನ್ನ ರಿಸೀವ್ ಮಾಡೋ ಕೆಪಾಸಿಟಿ ಮಸಲ್ಸ್ಗೆ ಇರೋದಿಲ್ಲ, ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರುತ್ತೆ ಬಿಕಾಸ್ ಆಫ್ ದ ಆಂಟಿಬಾಡೀಸ್. ನಮ್ಮದೇ ಇಮ್ಯೂನ್ ಸೆಲ್ಸ್ಗಳೇನು ಮಾಡುತ್ತೆ? ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವೇನು ಹೇಳ್ತೀವಿ? ಆಟೋ ಇಮ್ಯೂನ್ ಡಿಸಾರ್ಡರ್. ಅಸಿಟೈಲ್ ಕೋಲಿನನ್ನ ರಿಸೀವ್ ಮಾಡಿಕೊಳ್ಳುವಂಥ ಕೆಪಾಸಿಟಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ. ದಟ್ಸ್ ವೈ ದಿಸ್ ಇಸ್ ನೋನ್ ಆಸ್ ಆಟೋ ಇಮ್ಯೂನ್ ಡಿಸಾರ್ಡರ್ ಆಸ್ ವೆಲ್ ಆಸ್ ದ ಮೆಸ್ಥೀನಿಯಾ ಗ್ರಾವಿಸ್. And the second disorder is muscular dystrophy.
ಕಂಪ್ಲೀಟ್ ಆಗಿ ಮಸಲ್ ಏನಾಗಿರುತ್ತೆ, ವೀಕ್ ಆಗ್ತಾ ಇರುತ್ತೆ, ವೀಕ್ ಆಗಿರುತ್ತೆ. ಇಟ್ಸ್ ಅ ಪ್ರೋಗ್ರೆಸಿವ್ ಡಿಜನರೇಷನ್ ಆಫ್ ಸ್ಕೆಲೆಟಲ್ ಮಸಲ್ಸ್. ಕಂಪ್ಲೀಟ್ ಏರಿಯಾ ಏನಾಗಿದೆ, ಸ್ಕೆಲೆಟಲ್ ಮಸಲ್ಸ್ ಏನಿರುತ್ತೆ ವೀಕ್ ಆಗಿರುತ್ತೆ. ಜೊತೆಗೆ ಡೇ ಬೈ ಡೇ as the person grows, as the person become older, the muscle become degeneration, or they undergo degeneration process. ಈ ಡಿಜನರೇಷನ್ ಅಂದ್ರೇನು, ಮಸ್ಕ್ಯುಲರ್ ಕೆಪಾಸಿಟಿ ಏನಾಗಬೇಕು, ಲಾರ್ಜ್ ಆಗ್ತಾ ಹೋಗ್ಬೇಕು ಏಜ್ ಇನ್ ದ ಡೆವಲಪ್ಮೆಂಟ್ ಏಜ್. ಬಟ್ ಇಲ್ಲಿ ಏನಾಗುತ್ತೆ, ಒಂದೇ ಸಲ ಏನಾಗುತ್ತೆ, ಮಯೋಗ್ಲೋಬಿನ್ ಅನ್ನೋ ಕಂಪೋನೆಂಟ್, ಆಕ್ಟಿನ್ ಕಂಪೋನೆಂಟ್ ಏನಾಗ್ತಾ ಹೋಗುತ್ತೆ, ಕಂಪ್ಲೀಟ್ ಆಗಿ ಲಾಸ್ ಆಗ್ತಾ ಹೋಗುತ್ತೆ, ಪ್ರೋಟೀನ್ ಡಿಜನರೇಷನ್ ಆಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಮಸ್ಕ್ಯುಲರ್ ಡಿಸ್ಟ್ರೋಫಿ. ಇಟ್ಸ್ ಮೋಸ್ಟ್ಲಿ ಬಿಕಾಸ್ ಆಫ್ ದ ಜೆನೆಟಿಕ್ ಡಿಸಾರ್ಡರ್. ಜೆನೆಟಿಕ್ ಇಂಬ್ಯಾಲೆನ್ಸ್ ಆದಾಗ ಮಾತ್ರ ಏನ್ ಮಾಡ್ಬೋದು ನಾವು, ಈ ತರ ನಾರ್ಮಲ್ ಬೈಸೆಪ್ಸ್ ಇರೋದಿಲ್ಲ ಈ ಇಂಡಿವಿಜುವಲ್ಗೆ. ಈ ತರ ಇರೋರ್ಗೆ ತುಂಬಾ ವೀಕ್ ಆಗಿರುತ್ತೆ ಮಸಲ್ಸ್. ಇವನ್ ಅವರು ಓಡಾಡೋದಕ್ಕೂ ಕೂಡ, ಹ್ಯಾಂಡ್ ಲಿಫ್ಟ್ ಮಾಡೋದಕ್ಕೆ, ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಕೂಡ ಕಷ್ಟ. ದಟ್ ಈಸ್ ಮಸ್ಕ್ಯುಲರ್ ಡಿಸ್ಟ್ರೋಫಿ. ಅಂಡ್ ದ ಥರ್ಡ್ ಈಸ್ ಟೆಟನಿ. What is that tetany? It is a rapid spasm in a muscle. ಕಂಪ್ಲೀಟ್ ಆಗಿ ಮಸಲ್ ಕ್ಯಾಚ್ ಆಗಿರೋ ತರ ಆಗುತ್ತೆ. ಇದನ್ನ ನಾವು ಏನ್ ಹೇಳ್ತೀವಿ, ಟೆಟನಿ ಅಂತ ಹೇಳ್ತೀವಿ. ಇಟ್ಸ್ ಬಿಕಾಸ್ ಆಫ್ ಲೋ ಕ್ಯಾಲ್ಸಿಯಂ ಅಯಾನ್ಸ್. ಲೋ ಕ್ಯಾಲ್ಸಿಯಂ ಅಯಾನ್ಸ್ ಇನ್ ದ ಬಾಡಿ ಫ್ಲೂಯಿಡ್. ಕಂಪ್ಲೀಟ್ ಆಗಿ ನಮಗೆ ಸರ್ಕೋಪ್ಲಾಸಮ್ ಅಲ್ಲಿ ಮತ್ತೆ ಎಂಟೈರ್ ಪ್ರೋಟೋಪ್ಲಾಸಮ್ ಅಲ್ಲಿ ಕ್ಯಾಲ್ಸಿಯಂ ಅಮೌಂಟ್ ಕಡಿಮೆ ಆದಾಗ ಇಟ್ಸ್ ಅ ಮಸಲ್ ಕ್ಯಾಚ್ ಅಂಡ್ ದರ್ ಈಸ್ ನೋ ಮೂವ್ಮೆಂಟ್ ಆಗಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಕರೆಕ್ಟ್ ಆಗಿ ಕ್ಯಾಲ್ಸಿಯಂ ಕಾನ್ಸಂಟ್ರೇಷನ್ ಇರಬೇಕು. ದಟ್ಸ್ ವೈ ದ ರ್ಯಾಪಿಡ್ ಸ್ಪ್ಯಾಸಮ್ ಮೇ ಅಕರ್ ಇನ್ ಮಸಲ್ ದಟ್ಸ್ ಲಾಕ್ ದ ಕಂಪ್ಲೀಟ್ ಮೂವ್ಮೆಂಟ್. ದಟ್ ಈಸ್ ನೋನ್ ಆಸ್ ಟೆಟನಿ. And the third and the fourth one is that arthritis. ಆರ್ಥ್ರೈಟಿಸ್ ಅಂದ್ರೆ ಏನು, ಮೂವ್ಮೆಂಟ್ಸ್ ಜಾಯಿಂಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಇನ್ಫ್ಲಮೇಷನ್ ಆಗ್ತಾ ಹೋಗುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಬೆಂಡ್ ಮಾಡೋದಕ್ಕೂ ಕಷ್ಟ. ಓಕೆ, ಈ ಫ್ಲೂಯಿಡ್ ಎಲ್ಲ ಏನಾಗಿರುತ್ತೆ, ಡ್ರೈ ಆಗಿರುತ್ತೆ. ಸೈನೋವಿಯಲ್ ಫ್ಲೂಯಿಡ್ ಏನಾಗಿರುತ್ತೆ, ಡ್ರೈ ಆಗಿರುತ್ತೆ. ಬೋನ್ ಡೆನ್ಸಿಟಿಗೂ ಕೂಡ ಲೋ ಆಗಿರುತ್ತೆ. ಹಾಗಾಗಿ ಮೂವ್ಮೆಂಟ್ ಆಗುವಾಗ ಇಟ್ಸ್ ಅ ಪೇನ್, ಇನ್ಫ್ಲಮೇಷನ್ ಆಗಿರುವಂಥದ್ದು. ಪ್ರತಿ ಜಾಯಿಂಟ್ಸ್ ಅಲ್ಲೂ ಕೂಡ ಊತ ಬಂದಿರುವಂಥದ್ದು. ನೋಡಿ, ಇಲ್ಲೆಲ್ಲ ಕೂಡ ಜಾಯಿಂಟ್ಸ್ ಅಲ್ಲೇ ಊದ್ಕೊಂಡಿದೆ ಅಲ್ವಾ, ಅದನ್ನ ನಾವೇನ್ ಹೇಳ್ತೀವಿ, ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ರೆಡ್ನೆಸ್ ಕೂಡ ಆಗಿದೆ, ರೆಡ್ ಆಗಿರೋದ್ರಿಂದ ಪೇನ್ ಕೂಡ ಇರುತ್ತೆ. ಇಟ್ ಈಸ್ ದ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ವೇರ್ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಪೇನ್ ಡ್ಯೂರಿಂಗ್ ದ ಮೂವ್ಮೆಂಟ್ ಆಫ್ ದ ಬೋನ್ಸಿನ ಮೂವ್ಮೆಂಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ದಟ್ ಈಸ್ ಅ arthritis. Okay, yes, all this about the which one, disorder of muscles, and then which one, skeletal system. ಅದರ ಜೊತೆಗೆ ತುಂಬಾ ಅಷ್ಟು ಬೋನ್ಸ್ ಡಿಸಾರ್ಡರ್ ಇದೆ, ಎಸ್ಪೆಷಲಿ ನರ್ವ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದು, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ರಿಲೇಟೆಡ್ ಆಗಿರುವಂಥದ್ದು. ನಮ್ಮ ಎಂಟೈರ್ ತಾಯಂದ್ರು ಆಲ್ಮೋಸ್ಟ್ ಆಲ್ 40+ ಆದ ನಂತರ ಸೊಂಟ ನೋವು ಅಂತ ಹೇಳ್ತಾರೆ ಅಲ್ವಾ. ಯಾಕೆ ಹಂಗಾಗತ್ತೆ? ಐ ವಿಲ್ ಶೋ ಯು ಜಸ್ಟ್ ಅ ಮಿನಿಟ್. ಎಸ್, ಸಯಾಟಿಕ್ ಪೇನ್ ಅಂತ ಕೇಳಿರ್ಬೋದು ನೀವು. ಸೊಂಟ ನೋವಾಗುತ್ತೆ, ಭಾರ ಎತ್ತಕ್ಕಾಗಲ್ಲ, ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅನ್ನೋದನ್ನ ರೆಗ್ಯುಲರ್ ಆಗಿ ಕೇಳ್ಕೊಳ್ತಾ ಇರ್ತೀರಿ. ಸೊ ದಟ್ ಕೈಂಡ್ ಆಫ್ ಅದು ಡಿಸಾರ್ಡರ್ ಅಲ್ಲ, ಬಟ್ ಏನಾಗುತ್ತೆ, ಹೈಯೆಸ್ಟ್ ಪರ್ಸೆಂಟೇಜ್ ಅಲ್ಲಿ ಬೋನ್ಸ್ಗಳು ವೀಕ್ ಆಗ್ತಾ ಇರುತ್ತೆ. ವೀಕ್ ಆದಾಗ ನರ್ವ್ಸ್ಗೆ ಇನ್ಫ್ಲಮೇಷನ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಪೇನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಲಂಬರ್ ರೀಜನ್ ಅಲ್ಲಿ, ಇದನ್ನ ಸೊಂಟದ ಪೋರ್ಷನ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ಪ್ರತಿಯೊಂದು ನರ್ವ್ಗಳು ಅಟ್ಯಾಚ್ ಆಗಿರುತ್ತೆ ಲಂಬಾರ್ ರೀಜನ್ ಅಲ್ಲಿ. ಯಾವುದಕ್ಕೆ? ನಮ್ಮ
ಲೆಗ್ಸ್ಗೆ 4 ಲಿಂಬಿಗೆ. ಇವೆಲ್ಲದೂ ಕೂಡ ಇಂಟರ್ ಕನೆಕ್ಟೆಡ್. ಈ ತರ ಬಗ್ಗಿ ಹೆವಿ ಹಾರ್ಡ್ ವರ್ಕ್ನ, ಹೆವಿ ವೇಟ್ ಇರುವಂತ ಫಿಸಿಕಲ್ ಆಕ್ಟಿವಿಟಿ ಮಾಡುವಾಗ ಇಲ್ಲೇನಾಗಿರುತ್ತೆ, ಕಂಪ್ಲೀಟ್ ಆಗಿ ಈ ಕಾರ್ಟಿಲೇಜಿನಸ್ ಕಂಪೋನೆಂಟ್ ಏನಾಗಿರುತ್ತೆ ಅಲ್ಲೂ ಕೂಡ ಇನ್ಫ್ಲಮೇಷನ್ ಅನ್ನು, ಅಲ್ಲಿ ಊತ ಬಂದಿರುವಂಥದ್ದು ಈ ನರ್ವ್ಸ್ಗೆ ತುಂಬಾ ಹಾರ್ಮ್ ಮಾಡ್ತಾ ಇರುತ್ತೆ. ಕಂಪ್ಲೀಟ್ ಆಗಿ ಅದೇ ತರ ಆಗ್ತಾ ಇದ್ದಾಗ ನರ್ವ್ಸ್ ಏನಾಗುತ್ತೆ, ಇನ್ಫ್ಲಮ್ ಆಗುತ್ತೆ. ಅಂದ್ರೆ ಏನು, ಊದ್ಕೊಳ್ಳುವಂಥದ್ದು. ಅಲ್ಲಿರುವಂತ ಕಾರ್ಟಿಲೇಜಿನಸ್ ಸಬ್ಸ್ಟೆನ್ಸಸ್ ಕೂಡ ಆಚೆ ಬಂದಿರುತ್ತೆ. ಜೊತೆಗೆ ಡೇ ಬೈ ಡೇ ಅದೇ ತರ ಆಕ್ಟಿವಿಟೀಸ್, ಬಗ್ಗೋದು, ಏಳೋದು, ಹೆವಿ ವೇಟ್ ಅನ್ನ ಲಿಫ್ಟ್ ಮಾಡುವಂಥದ್ದು. ಈ ವೇಟ್ ಲಿಫ್ಟರ್ಸ್ಗೆಲ್ಲ ಕೆಲವೊಂದು ಟೈಮು ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಇಲ್ಲಿ ಇರುವಂತ ಎಲ್ಲಾ ವರ್ಟಿಬ್ರೆ ಏನಿದೆ, ಕಂಪಾರ್ಟ್ಮೆಂಟ್ ಏನಿದೆ, ಒಂದಕ್ಕೊಂದಕ್ಕೆ ಸ್ವಲ್ಪ ಪೊಸಿಷನ್ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಅದನ್ನ ಏನ್ ಹೇಳ್ತೀವಿ ನಾವು, ಡಿಸ್ಕ್ ಲೊಕೇಶನ್. ಓಕೆ, ಡಿ ಡಿಸ್ಕ್ ಅಂತ ಆಗ್ತಾ ಇರುವಂಥದ್ದು. ಸೊ ಅದಾದಾಗ ಏನಾಗುತ್ತೆ, ಈ ತರ ಏನು, ಜಸ್ಟ್ ಲೈಕ್ ಸಯಾಟಿಕಾ ಪೇನ್, ಲೆಗ್ ಪೇನ್, ಆಂಕಲ್ ಪೇನ್, ಈ ತರ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆಲ್ ದಿಸ್ ಅಬೌಟ್ ದ ಡಿಸಾರ್ಡರ್ ಆಫ್ skeletal system and then human system, muscle system. Okay, if any doubts you can ask. It's not then. ಏನಾದರೂ ಡೌಟ್ಸ್ ಇದೆಯಾ? Yes, if no doubts, yes, thank you. ಏನಾದರೂ ಡೌಟ್ಸ್ ಇದೆಯಾ? ಏನು ಡೌಟ್ಸ್ ಇಲ್ವಾ? ಓಕೆ, ಓಕೆ ಡಿಯರ್ students, let's close today. This is up to the session. Thank you.